ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಅಕ್ಕಾಯಸ್ ಅಕಾಡೆಮಿ ರೂಪಿಸುವ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ವಿಡಿಯೋ ಸರಣಿಗೆ ಸ್ವಾಗತ. ಸ್ನೇಹಿತರೆ, ದಿನಾಂಕ ಆಗಸ್ಟ್ 22ನೇ ತಾರೀಕಿನಂದು ಹಿಂದೂ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಮುಖ 3 ಸಂಪಾದಕೀಯ ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲನೇ ವಿಚಾರವಾಗಿ ಇದು ಸೊಮಾಲಿಯಾ ದೇಶಕ್ಕೆ ಸಂಬಂಧಪಡುವಂಥ ವಿಚಾರ ಆಗಿದೆ. ಸೊಮಾಲಿಯಾದಲ್ಲಿ ಹೊಸ ಸರ್ಕಾರದ ರಚನೆಯಲ್ಲಿ ಸಿದ್ಧತೆ ನಡೀತಾ ಇದೆ. ಅದರ ಜೊತೆಗೆ ಅಲ್ಲಿರ್ತಕ್ಕಂತಹ ಅಲ್ ಖೈದಾ ಸಪೋರ್ಟ್ ಇರೋವಂತಹ ಅಲ್ ಖೈದಾ ಬೆಂಬಲಿತ ಒಂದು ಉಗ್ರಗಾಮಿ ಸಂಘಟನೆಗಳು ಇಡೀ ಸೊಮಾಲಿಯಾ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗೆ ಇಂಥ ಒಂದು ಅರಾಜಕತೆಯಿಂದ ಸೊಮಾಲಿಯಾ ದೇಶಕ್ಕೆ ಒಂದು ಅಭದ್ರತೆ ಕಾಡ್ತಾ ಇದೆ. ಇದು ಜಾಗತಿಕವಾಗಿ ಬೇರೆಲ್ಲ ಯಾವುದೇ ರೀತಿಯಾಗಿ ಪರಿಣಾಮಗಳನ್ನು ಬೀರುತ್ತೆ. ಹಾಗೆ ಈ ವಿಚಾರ ಭಾರತ ದೇಶಕ್ಕೆ ಯಾವ ರೀತಿಯಾದಂತಹ ಪರಿಣಾಮಗಳನ್ನು ಬೀರುತ್ತೆ, ಭಾರತ ಮತ್ತು ಸೊಮಾಲಿಯಾ ಜೊತೆಗೆ ಹೇಗೆಲ್ಲ ಗುರುತಿಸ್ಕೊಂಡಿದೆ ಅನ್ನೋ ವಿಚಾರವನ್ನು ಈ ಒಂದು ಸಂಪಾದಕೀಯ ವಿಚಾರದಲ್ಲಿ ನಾವು ನೋಡೋಣ. ಇದು ನಮ್ಮ GS ಪೇಪರ್ ಇಂಟರ್ನ್ಯಾಷನಲ್ ರಿಲೇಷನ್ಗೆ 2ಗೆ ಬರುವಂಥ ಟಾಪಿಕ್ ಆಗಿರುವಂಥದ್ದು. ಹಾಗೆ ಎರಡನೇ ವಿಚಾರವಾಗಿ ವಾಟ್ ನೆಕ್ಸ್ಟ್ ಆನ್ ಡಾಟಾ ಪ್ರೊಟೆಕ್ಷನ್. ಇದು ಕೇಂದ್ರ ಸರ್ಕಾರ ಇತ್ತೀಚೆಗೆ ಮಂಡಿಸಬೇಕು ಅಂತ ಇದ್ದಂತಹ ಒಂದು ಡಾಟಾ ಪ್ರೊಟೆಕ್ಷನ್ ಬಿಲ್ ಏನಿತ್ತು, ಇದನ್ನು ವಾಪಸ್ ತೆಗೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಮುಂದೆ ಹೊಸ ನಾವು ಮಸೂದೆಯನ್ನು ಮಂಡಿಸ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಹೊಸ ಬಿಲ್ ಬರುವಂಥ ಸಂದರ್ಭದಲ್ಲಿ, ಹೊಸ ಮಸೂದೆ ಬರುವಂಥ ಸಂದರ್ಭದಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನು ಅದು ಒಳಗೊಂಡಿರಬೇಕು ಅನ್ನೋ ಒಂದು ಸಜೆಷನ್ ಆಗಿ ಬಂದಿರತಕ್ಕಂಥ ಒಂದು ಆರ್ಟಿಕಲ್. ಇದನ್ನು ನಾವು ಎರಡನೇ ವಿಚಾರವಾಗಿ ಮತ್ತು ನಮ್ಮ GS ಪೇಪರ್ 2ಗೆ ಅಂದರೆ ಪಾಲಿಟಿಯಲ್ಲಿ ಬರ್ತಕ್ಕಂತಹ ಪಾಲಿಸೀಸ್ಗಳನ್ನು ಇದ್ರ ಮೇಲೆ ನೋಡೋಣ. ಹಾಗೆ ಮೂರನೇ ವಿಚಾರವಾಗಿ ಮೇಕಿಂಗ್ ಬೈಲ್ ಇಂಪಾಸಿಬಲ್. ಈ ಇದು ಕಳೆದ ವಾರ ಸುಪ್ರೀಂ ಕೋರ್ಟ್ ಏನು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟನ್ನು ಕೆಳಗಡೆ ಕೊಟ್ಟಿದ್ದಂತಹ ತೀರ್ಪಿನಲ್ಲಿ ಕೆಲವು ಅಂಶಗಳನ್ನು ಉಲ್ಲೇಖಿಸಿದ್ದು ಅದು ಎತ್ತಿ ಹಿಡಿದಿತ್ತು. ಹಾಗಾಗಿ ಈ ಥರದ ಒಂದು ಅಂಶಗಳು ಬೇಲ್ ತಗೊಳ್ಳುವಂಥ ವ್ಯಕ್ತಿಗಳಿಗೆ ಇದು ತುಂಬ ತೊಂದರೆ ಆಗುತ್ತೆ. ಈ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಕೆಳಗಡೆ ಪ್ರಕರಣಗಳು ದಾಖಲಾದಾಗ ಅಂಥ ವ್ಯಕ್ತಿಗಳಿಗೆ ಬೇಲ್ ತಗೊಳ್ಳೋಂಥ ಪರಿಸ್ಥಿತಿ ಇನ್ನೂ ಕಠಿಣವಾಗಿದೆ ಅಂತೇಳಿ ಈ ತೀರ್ಪನ್ನು ಇಲ್ಲಿ ವಿಶ್ಲೇಷಣೆ ಮಾಡಿರುವಂಥದ್ದು. ಹಾಗೆ ಆ ತೀರ್ಪುಗಳನ್ನು ಯಾವ್ಯಾವ ರೀತಿಯಲ್ಲಿ ಕೊಟ್ಟಿತ್ತು ಅನ್ನೋದನ್ನು ಈ ಆರ್ಟಿಕಲಲ್ಲಿ ನೋಡೋಣ. ಹಾಗೆ ಈ ಆರ್ಟಿಕಲ್ ಕೂಡ ನಮ್ಮ GS ಪೊಲಿಟಿಕ್ಸ್ ಸಂಬಂಧಪಡುತ್ತೆ, ಹಾಗೆ ಎಕನಾಮಿಗೂ ಕೂಡ ಸಂಬಂಧಪಡುವಂಥದ್ದಾಗಿದೆ. ಇದು ಇಂಟರ್ನಲ್ ಸೆಕ್ಯೂರಿಟಿ ಟಾಪಿಕಲ್ಲೂ ಕೂಡ ನಾವು ಈ ವಿಚಾರವನ್ನು ಕನೆಕ್ಟ್ ಮಾಡ್ಬೋದಾಗಿದೆ. ಸ್ನೇಹಿತರೆ, ಮೊದಲನೇ ವಿಚಾರವಾಗಿ ಸೊಮಾಲಿಯಾ. ಈ ಸೊಮಾಲಿಯಾದನ್ನು ನಾವು ಜಿಯೋಗ್ರಫಿಕಲಿ ನೋಡೋದಾದರೆ ನಾವು ಇದು ಆಫ್ರಿಕಾದ ಹಾರ್ನ್ ಅಂತ ಕರೀತಾರೆ, ಹಾರ್ನ್ ಆಫ್ ಆಫ್ರಿಕಾ ಅಂತ ಕರೀತಾರೆ. ಇಲ್ಲಿ ಏನು ಈ ಥರ ಒಂದು ರೈನೋಸರಸ್ ಕೊಂಬ್ ಥರ ಇದೆಯಲ್ಲ, ಇದು ಪೂರ್ತಿಯಾಗಿ ಸೊಮಾಲಿಯಾ ಆಗಿರುವಂಥದ್ದು. ಈ ಸೊಮಾಲಿಯಾಗೆ ಗಡಿ ಭಾಗಗಳನ್ನಾಗಿ ಹೊಂದಿರತಕ್ಕಂಥ ದೇಶಗಳು ಯಾವ್ಯಾವುದು ಅಂತಂದರೆ ಡಿಜಿಬೌಟಿ, ಮತ್ತು ಈ ಕಡೆ ಪೂರ್ವದಲ್ಲಿ ಇಥೋಪಿಯಾ, ಮತ್ತು ದಕ್ಷಿಣ ಭಾಗದಲ್ಲಿ ಕೀನಿಯಾ. ಇಷ್ಟು 3 ರಾಷ್ಟ್ರಗಳು ಈ ಸೊಮಾಲಿಯಾ ರಾಷ್ಟ್ರಕ್ಕೆ ಒಂದು ಗಡಿಯನ್ನು ಹೊಂದಿರತಕ್ಕಂತಹ ರಾಷ್ಟ್ರಗಳಾಗಿದ್ದಾವೆ. ಇದರಲ್ಲಿ ಪ್ರಮುಖವಾಗಿ ನಾವೀಗ ಈ ಸೊಮಾಲಿಯಾ ಅನ್ನೋದು ಇರ್ತಕ್ಕಂಥದ್ರಲ್ಲಿ ಪ್ರಮುಖವಾಗಿ ನಾವು ಈ ಚಿತ್ರದಲ್ಲಿ ಗಮನಿಸ್ತಿರೋ ಹಾಗೆ ಗೌರ್ಮೆಂಟ್ ಸಪೋರ್ಟೆಡ್ ಬೈ ದ ಇಥೋಪಿಯಾ. ಈ ಭಾಗಗಳು ಏನಿದ್ದಾವೆ, ಈ ನೇರಳೆ ಬಣ್ಣದ ಭಾಗಗಳು ಮಾತ್ರನೇ ಗೌರ್ಮೆಂಟ್ನ ಸಪೋರ್ಟಿವ್ ಆಗಿರ್ತಕ್ಕಂತಹ ವಸತಿ ಪ್ರದೇಶಗಳಾಗಿದ್ದಾವೆ. ಅದನ್ನು ಹೊರತುಪಡಿಸಿ ಹೆಚ್ಚಿನ ಭಾಗ ಏನಿದೆ, ಇದು ಇಸ್ಲಾಮಿಸ್ಟ್ ಕಂಟ್ರೋಲ್ ಅನ್ನೋದು ಒಂದು ಹಸಿರು ಬಣ್ಣದಲ್ಲಿ ತೋರಿಸ್ತಿರ್ತಕ್ಕಂಥ ಈ ಪ್ರದೇಶಗಳೇನಿದೆ, ಇವೆಲ್ಲವೂ ಕೂಡ ಇಸ್ಲಾಮಿಸ್ಟ್ ರ್ಯಾಡಿಕಲ್ ಗ್ರೂಪ್ಸ್ ಅಂತಂದರೆ ಅಲ್ ಖೈದಾ ಒಂದು ಪೋಷಿತ ಅಥವಾ ಅವರ ಬೆಂಬಲಿತ ಇರ್ತಕ್ಕಂಥ ಒಂದು ಉಗ್ರಗಾಮಿ ಸಂಘಟನೆಗಳು ಈ ದೇಶದ ಮೇಲೆ ನಿಯಂತ್ರಣವನ್ನು ಹೊಂದಿರತಕ್ಕಂಥದ್ದು. ಹಾಗೆ ಹೆಚ್ಚಿನ ಭಾಗ ಇಲ್ಲಿ ಸರ್ಕಾರೇತರ ಒಂದು ಈ ಉಗ್ರಗಾಮಿ ಸಂಘಟನೆಗಳ ಹಿಡಿತದಲ್ಲಿ ಈ ದೇಶಗಳು ಇರತಕ್ಕಂಥದ್ದು ನಮಗೆ ಈ ಚಿತ್ರದಿಂದ ನಾವು ನೋಡ್ಬೋದಾಗಿದೆ. ಹಾಗೆ ಈ ದೇಶದಲ್ಲಿ ಒಂದು ರಾಜಕೀಯ ಸ್ಥಿರತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ ಈ ದೇಶ ನೆಲೆಗೊಂಡಿರ್ತಕ್ಕಂಥ ಜಾಗ ಏನಿದೆ, ಇದೊಂದು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಆಗಿರುವಂಥದ್ದು. ಅಂದರೆ ಭೂ ರಾಜಕೀಯ ಕಾರ್ಯತಂತ್ರದ ಪ್ರಮುಖವಾದಂಥ ಒಂದು ಆಯಕಟ್ಟಿನ ಭಾಗದಲ್ಲಿ ಈ ದೇಶ ನೆಲೆಗೊಂಡಿರೋ ಇದನ್ನು ನಾವು ಗಮನಿಸ್ಬೋದಾಗಿದೆ. ಈ ದೇಶಕ್ಕೆ ಹತ್ತಿರವಾಗಿ ನಾವು ಸ್ಟ್ರೈಟ್ ಆಫ್ ಹೋರ್ಮುಜ್ ಅನ್ನೋದನ್ನು ಒಂದು ಜಲಸಂಧಿಯನ್ನು ನೋಡ್ತೀವಿ, ಹೋರ್ಮುಜ್ ಜಲಸಂಧಿ ಅಂತ. ಈ ಜಲಸಂಧಿ ಯಾಕೆ ಭಾರತಕ್ಕೆ ಹಾಗೆ ದಕ್ಷಿಣ ಏಷ್ಯಾದ ದೇಶಗಳಿಗೆ ತುಂಬ ಪ್ರಮುಖವಾಗಿ ಈ ಜಾಗ ಯಾಕೆ ಮುಖ್ಯ ಆಗುತ್ತೆ, ಮತ್ತು ಈ ಜಾಗದಲ್ಲಿ ಸುತ್ತಮುತ್ತ ಇರತಕ್ಕಂತಹ ನೆರೆ ರಾಷ್ಟ್ರಗಳಲ್ಲಿ ರಾಜಕೀಯ ಸ್ಥಿರತೆಯಲ್ಲಿ ಇರುವಂಥದ್ದು ಅಥವಾ ಸುತ್ತಮುತ್ತ ಇಲ್ಲಿ ಶಾಂತಿ ಸ್ಥಾಪನೆ ಆಗೋದು ಅತಿಯಾಗಿ ಮುಖ್ಯ ಆಗುತ್ತೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನೋ ಜಾಗದಿಂದ ಸುಮಾರು ಜಾಗತಿಕವಾಗಿ ಸಪ್ಲೈ ಆಗುವಂಥ ಏನು ಕ್ರೂಡ್ ಆಯಿಲ್ ಇದೆ, ಅದು ಸುಮಾರು ಜಾಗತಿಕವಾಗಿ 1/5 ಭಾಗದಷ್ಟು ಕ್ರೂಡ್ ಆಯಿಲ್ ಈ ಸ್ಟ್ರೈಟ್ ಆಫ್ ಹಾರ್ಮುಜಿಂದ ಸಪ್ಲೈ ಆಗುತ್ತೆ. ಕಾರಣ ಏನು ಅಂತಂದರೆ ಇಲ್ಲಿ ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ದೇಶಗಳೇನಿದ್ದಾವೆ ಇವೆಲ್ಲವೂ ಪ್ರಮುಖವಾಗಿ ತೈಲವನ್ನು ಉತ್ಪಾದನೆ ಮಾಡುವಂಥದ್ದು ಅಥವಾ ನೈಸರ್ಗಿಕ ಅನಿಲವನ್ನು ಉತ್ಪಾದನೆ ಮಾಡುವಂಥ ರಾಷ್ಟ್ರಗಳು ಕೊಲ್ಲಿ ರಾಷ್ಟ್ರಗಳಾಗಿದ್ದಾವೆ. ಈಗ ಯುನೈಟೆಡ್ ಅರಬ್ ಇರ್ಬೋದು, ಮತ್ತು ಕತಾರ್, ಇರಾನ್, ಇರಾಕ್, ಈ ಥರದ ಎಲ್ಲ ರಾಷ್ಟ್ರಗಳು ಈ ಭಾಗದಿಂದಲೇ ತಮ್ಮ ಒಂದು ರಫ್ತು ವಹಿವಾಟುಗಳನ್ನು ನಡೆಸೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಆಯಕಟ್ಟಿನ ಜಾಗ ಆಗಿದೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನೋದು. ಇದರಲ್ಲಿ ನಾವು ಈ ಕಡೆ ನೋಡ್ಬೋದು ಇರಾನ್ ಆಗಿದೆ. ಇದೊಂದು ಸುಮಾರು 55 ಕಿಲೋಮೀಟರ್ ಉದ್ದ ಮತ್ತು ಒಂದು 60 ಕಿಲೋಮೀಟರ್ ಅಗಲ ಇರುವಷ್ಟು ಇದು ಸ್ಟ್ರೈಟ್ ಆಫ್ ಹಾರ್ಮುಜ್ ಆಗಿದೆ. ಇಲ್ಲಿಂದ ಯಾವೆಲ್ಲ ದೇಶಗಳು ವ್ಯವಹಾರ ನಡೆಸ್ತವೆ, ಟ್ರೇಡ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಅಥವಾ LNGನ ಏನೋ ಬೇರೆ ಸರಕು ಸರಂಜಾಮುಗಳನ್ನು ಹಡಗುಗಳು ಈ ಭಾಗದಿಂದ ಅಂದರೆ ಪರ್ಷಿಯನ್ ಗಲ್ಫಿನಿಂದ ಹಿಡಿದು ಅವು
ಗಲ್ಫ್ ಆಫ್ ಒಮನ್ನಿಗೆ ಬಂದು ಅದರ ನಂತರ ಅವು ಇಂಡಿಯನ್ ಓಷನ್ಗೆ ಪ್ರವೇಶ ಮಾಡುವಂಥದ್ದು. ಹಾಗಾಗಿ ಇದೊಂದು ಪ್ರಮುಖವಾದಂತಹ ಆಯಕಟ್ಟಿನ ಜಾಗ ಆಗಿದೆ. ಈ ಜಾಗದ ನೆರೆಹೊರೆಯ ದೇಶಗಳು ಏನಿದಾವೆ ಇವೆಲ್ಲವೂ ಕೂಡ ಅಮೆರಿಕ ಇರ್ಬೋದು, ರಷ್ಯಾ ಇರ್ಬೋದು, ಚೈನಾ ಇರ್ಬೋದು, ಈ ಥರ ದೊಡ್ಡ ದೊಡ್ಡ ರಾಷ್ಟ್ರಗಳು ಈ ದೇಶದಲ್ಲಿ ಶಾಂತಿಯನ್ನು ಬಯಸ್ತವೆ. ಹಾಗೆ ತಮ್ಮ ಏನು ದೇಶಕ್ಕೆ ಇರಬೇಕಾಗಿರ್ತಕ್ಕಂಥ ಇಂಧನದ ಭದ್ರತೆ ಇದೆ, ಅದನ್ನು ಇಂಧನದ ಪೂರೈಕೆ ಹಡಗುಗಳೇನಿವೆ ಅವುಗಳಿಗೆ ಯಾವುದೇ ರೀತಿಯಾಗಿ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ಎಲ್ಲ ರಾಷ್ಟ್ರಗಳು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಸುತ್ತಮುತ್ತ ಇರುವಂಥ ದೇಶಗಳ ಜೊತೆಯಲ್ಲಿ ಒಡಂಬಡಿಕೆಗಳ ಮೂಲಕ ಅಥವಾ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ಇಲ್ಲಿ ತಮ್ಮ ತಮ್ಮ ನೆಲೆಗಳನ್ನು ಸ್ಥಾಪಿಸ್ಕೊಂಡಿದ್ದಾವೆ. ಉದಾಹರಣೆಗೆ ಈ ಡಿಜಿಬೊಟಿ ಅನ್ನೋ ಒಂದು ಪ್ರದೇಶದಲ್ಲಿ ಈಗಾಗಲೇ ಅಮೆರಿಕ ಮತ್ತು ಚೈನಾನೂ ಕೂಡ ತನ್ನ ಸೇನಾ ನೆಲೆಗಳನ್ನು ಸ್ಥಾಪಿಸಿದೆ. ಅದರ ಪ್ರಮುಖವಾದ ಉದ್ದೇಶ ಏನು ಅಂತಂದರೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಸುತ್ತಮುತ್ತ ನಡೆಯುವಂಥ ವ್ಯವಹಾರಗಳನ್ನು ನಾವು ನಿಯಂತ್ರಣ ಮಾಡೋದಕ್ಕೆ ನಮಗೆ ಅಲ್ಲಿ ಒಂದು ಆಯಕಟ್ಟಿನ ಜಾಗ ಅವಶ್ಯಕತೆ ಇದೆ ಅನ್ನೋದನ್ನು ಜಾಗತಿಕವಾಗಿ ಮುಂದುವರೆದಂಥ ರಾಷ್ಟ್ರಗಳು ಇವು ಮನಗಂಡಿರೋದ್ರಿಂದ. ಹಾಗೆ ಈ ಪ್ರದೇಶಕ್ಕೆ ಅತ್ಯಂತ ಹತ್ತಿರ ಆಗಿರ್ತಕ್ಕಂಥ ಈ ಸೊಮಾಲಿಯಾ ರಾಷ್ಟ್ರ ಏನಿದೆ ಇದು ನಾವಿಲ್ಲಿ ನೋಡ್ಬೋದಾಗಿದೆ. ಇದು ಸ್ಟ್ರೈಟ್ ಆಫ್ ಹಾರ್ಮುಜ್ ಈ ಭಾಗದಲ್ಲಿ ಬರುತ್ತೆ. ಹಾಗೆ ಈ ಭಾಗನೂ ಕೂಡ ತುಂಬ ಆಯಕಟ್ಟಿನ ಜಾಗ ಆಗಿರ್ತಕ್ಕಂಥದ್ದು. ಇಲ್ಲಿ ಸೊಮಾಲಿಯಾ ಇರುವಂಥದ್ದು. ಹಾಗಾಗಿ ಈ ಎರಡೂ ಭಾಗಗಳಲ್ಲೂ ಕೂಡ ಅತ್ಯಂತ ಹೆಚ್ಚಿನದಾಗಿ ಒಂದು ವ್ಯವಹಾರಗಳು ತೈಲ ಸಾಗಾಣಿಕೆ ಇಂತಹ ಹೆಚ್ಚಿನದಾಗಿ ವ್ಯವಹಾರಗಳು ನಡೆಯೋದ್ರಿಂದ ಇಲ್ಲಿ ಪೈರೇಟ್ಸ್ ಅಂತಂದರೆ ಸಮುದ್ರದ ಕಡಲ್ಗಳ್ಳತನ ಏನಿದೆ, ಈ ಕಡಲ್ಗಳ್ಳತನ ಅನ್ನೋದು ಸೊಮಾಲಿಯಾ ರಾಷ್ಟ್ರ ಪ್ರಮುಖವಾಗಿರುವಂಥದ್ದು. ಇದರಲ್ಲಿರ್ತಕ್ಕಂತಹ ಉಗ್ರಗಾಮಿ ಪೋಷಿತ ಸಂಘಟನೆಗಳು ಕಡಲ್ಗಳ್ಳರಾಗಿ ಅಂದರೆ ಪೈರೇಟ್ಸ್ ಆಗಿ ಇವರು ಬೇರೆ ದೇಶಗಳ ಹಡಗುಗಳನ್ನು ಇವರು ಕ್ಯಾಪ್ಚರ್ ಮಾಡುವಂಥದ್ದು, ಅದ್ರಗಳ ಮೂಲಕ ಅವರನ್ನು ಒತ್ತೆಯಾಳಾಗಿಟ್ಕೊಂಡು ದೇಶದಿಂದ ಹಣವನ್ನು ಸುಲಿಗೆ ಮಾಡುವಂಥದ್ದು ಅಥವಾ ಅದರಲ್ಲಿರ್ತಕ್ಕಂತಹ ತೈಲವನ್ನು ಇವರು ಬಳಸ್ಕೊಳ್ಳೋವಂಥದ್ದು ಇವೆಲ್ಲವೂ ಕೂಡ ಈ ಪೈರೇಟ್ಸ್ಗಳಿಂದ ಆಗ್ತಾ ಇದೆ. ಹಾಗಾಗಿ ಇಂತಹ ಜಾಗ ಯಾವತ್ತೂ ಇಲ್ಲಿ ಸುಭದ್ರವಾಗಿರಬೇಕು. ನಮ್ಮ ದೇಶದ ನಾಗರಿಕರುಗಳು ಮತ್ತು ನಮ್ಮ ದೇಶದ ಹಡಗುಗಳು ಇಲ್ಲಿ ಸುರಕ್ಷಿತವಾಗಿ ಆ ಜಾಗದಿಂದ ಹೊರಗೆ ಬರಬೇಕು ಅಂತೇಳಿ ಹಲವಾರು ದೇಶಗಳು ಈ ಜಾಗದ ಒಂದು ಸುರಕ್ಷತೆ ಬಗ್ಗೆ ಕಾಳಜಿಯನ್ನು ವಹಿಸ್ತಾನೆ ಇದ್ದಾವೆ. ಹಾಗೆ ಈಗ ಪ್ರಸ್ತುತ ಈ ಆರ್ಟಿಕಲಲ್ಲಿ ಕ್ಲೈಮ್ ಮಾಡಿರೋ ಪ್ರಕಾರವಾಗಿ ಈಗ ಸೊಮಾಲಿಯಾದಲ್ಲಿ ಹಿಂದೆ ಇದ್ದಂತಹ ಆಡಳಿತದ ವ್ಯವಸ್ಥೆ ಏನಿತ್ತು ಅದು ಡಿಕ್ಟೇಟರ್ಶಿಪ್ ಆಗಿತ್ತು, ಒಬ್ಬ ಏಕಚಕ್ರಾಧಿಪತ್ಯ ವ್ಯವಸ್ಥೆಗೆ ಒಳಪಟ್ಟಿತ್ತು. ಅದು ಸರ್ವಾಧಿಕಾರಿ ಧೋರಣೆ ಹೊಂದಿದ್ದಂತಹ ಒಂದು ಕಾಲ ಇತ್ತು. ಅದು 1991ನೇ ಇಸ್ವಿ ಅಷ್ಟೊತ್ತಿಗೆ ಅಂತ್ಯ ಆಗುತ್ತೆ. ಅದಾದ ನಂತರ ನಾವು ಇದನ್ನು ಪ್ರಮುಖವಾಗಿ ಅಲ್ಲಿ ಹಲವಾರು ನಾಗರಿಕ ದಂಗೆಗಳು ಏಳೋದಕ್ಕೆ ಶುರುವಾಗುತ್ತೆ. ಸರ್ಕಾರದ ಮೇಲೆ ಇಲ್ಲಿ ಸಾರ್ವಜನಿಕರಿಗೆ ಒಂದು ಅಶಾಂತಿಯ ಮನೋಭಾವನೆ ಇಲ್ಲಿ ಉಂಟಾಗೋದಕ್ಕೆ ಶುರುವಾಗುತ್ತೆ. ಅದರ ನಡುವೆ ಅಲ್-ಖೈದಾ ಪೋಷಿತ ಸಂಘಟನೆಗಳು ಕೂಡ ಇಲ್ಲಿ ತಲೆ ಎತ್ತೋದಕ್ಕೆ ಶುರುವಾಗುತ್ತೆ. ಅದರ ನಂತರ ಆ ದೇಶದ ಒಂದು ಆಯಕಟ್ಟಿನ ಜಾಗ ಆಗಿರೋದ್ರಿಂದ ಅಲ್ಲಿ ಇರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸ್ಗಳನ್ನು ಕೊಳ್ಳೆ ಹೊಡೆಯೋದಕ್ಕೋಸ್ಕರ ಈ ಸಂಘಟನೆಗಳು ಹೆಚ್ಚಿನದಾಗಿ ಅಥವಾ ತಮ್ಮ ಆರ್ಥಿಕ ಅಭಿವೃದ್ಧಿಯ ಚಟುವಟಿಕೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ ಈ ಪೈರೇಟ್ಸ್ ಆ್ಯಕ್ಟಿವಿಟೀಸ್ಗಳೇನಿದೆ ಇದ್ರ ಮೇಲೆ ಮತ್ತು ರಾಜಕೀಯವಾಗಿ ಹಲವಾರು ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸುವಂಥ ಕ್ರಮಗಳನ್ನು ಈ ಉಗ್ರಗಾಮಿ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಈಗ ಹೊಸ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಈಗಾಗಲೇ ಅಲ್ಲಿ ಚುನಾವಣೆ ನಡೆದಿದೆ, ಅಲ್ಲಿ ಹೊಸ ಪ್ರೆಸಿಡೆಂಟ್ ಕೂಡ ಬರಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಆ ದೇಶ ಹಲವಾರು ರೀತಿಯಾದಂತಹ ಬರಗಾಲಗಳನ್ನು ಎದುರಿಸ್ತಾ ಇದೆ. ಬಡತನದಲ್ಲಿ ಅವರು ಹಿಂದೆ ಉಳಿದಿರುವಂಥದ್ದು, ಶಿಕ್ಷಣ, ಆರೋಗ್ಯ ಈ ರೀತಿಯಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ತುಂಬ ಹಿಂದೆ ಉಳಿದಿರುವಂಥ ಹಲವಾರು ಸಬ್ ಆಫ್ರಿಕನ್ ಸಹಾರನ್ ಕಂಟ್ರೀಸ್ಗಳಿದ್ದಾವೆ. ಅದರಲ್ಲೂ ಈ ಸೊಮಾಲಿಯಾ ಕೂಡ ಒಂದಾಗುತ್ತೆ. ಹಾಗಾಗಿ ಈ ದೇಶ ಏನು ಬದುಕ್ತಾ ಇದೆ ಅದಕ್ಕೆ ಜಾಗತಿಕವಾಗಿ ವಿಶ್ವಸಂಸ್ಥೆಗಳ ಮೂಲಕ ಅಥವಾ ಬೇರೆ ಬೇರೆ ರಾಷ್ಟ್ರಗಳ ಒಂದು ಮಾನವೀಯ ಹಿನ್ನೆಲೆಯಲ್ಲಿ ಅವರು ಕೊಡ್ತಿರ್ತಕ್ಕಂಥ ಅನುದಾನದ ಆಧಾರದ ಮೇಲೆ ಇದು ದಿನನಿತ್ಯದ ವ್ಯವಹಾರಗಳನ್ನು ನಿರ್ವಹಿಸ್ತಾ ಇರತಕ್ಕಂಥದ್ದು. ಅಲ್ಲಿ ಹೆಚ್ಚಿನದಾಗಿ ಸಂಪನ್ಮೂಲಗಳ ಒಂದು ಇದ್ರೂ ಕೂಡ ಅವೈಲಬಿಲಿಟಿ ಇದ್ರೂ ಕೂಡ ಇಲ್ಲಿ ಆಡಳಿತದ ಒಂದು ಅಸ್ಥಿರತೆಯ ಕಾರಣದಿಂದಾಗಿ ರಾಜಕೀಯ ವಿದ್ಯಮಾನಗಳ ಒಂದು ನಿಶ್ಚಿತತೆ ಇಲ್ಲದೇ ಇರೋ ಕಾರಣವಾಗಿ ಇಲ್ಲಿ ಉಗ್ರಗಾಮಿ ಸಂಘಟನೆಗಳು ತಲೆ ಎತ್ತಿರುವಂಥದ್ದು. ಹಾಗಾಗಿ ಇಂತಹ ದೇಶದಲ್ಲಿ ವಿಶ್ವಸಂಸ್ಥೆ ಅದರ ಜೊತೆಗೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಗಳೇನಿದ್ದಾವೆ ಇಲ್ಲೆಲ್ಲವೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾವೆ. ಅದರ ಜೊತೆಗಳಲ್ಲಿ ನಿರಂತರವಾಗಿ ಉಗ್ರಗಾಮಿ ಸಂಘಟನೆಗಳ ಜೊತೆ ಹೋರಾಡ್ತಾನೂ ಇದ್ದಾವೆ. ಅದರಲ್ಲಿ ನಮ್ಮ ಭಾರತದ ಕಡೆಯಿಂದನೂ ಸೇನೆಯಿಂದ ಅಲ್ಲಿ ನಿಯೋಜಿತ ಆಗಿರ್ತಕ್ಕಂಥ ಅಂದರೆ ವಿಶ್ವಸಂಸ್ಥೆಯ ಕಡೆಯಿಂದ ನಿಯೋಜನೆ ಆಗಿರ್ತಕ್ಕಂತಹ ಶಾಂತಿ ಪಾಲನಾ ಒಂದು ಸೇನೆ ಇದೆ, ಅಲ್ಲೂ ಕೂಡ ಭಾರತೀಯರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಕೂಡ ನಿರಂತರವಾಗಿ ಈ ಉಗ್ರಗಾಮಿ ಸಂಘಟನೆಗಳ ವಿರುದ್ಧವಾಗಿ ಹೋರಾಡ್ತಾ ಇದ್ದಾರೆ. ಹಾಗಾಗಿ ಈಗ ಅಲ್ಲಿ ಹೊಸದಾಗಿ ಬರುವಂಥ ಸರ್ಕಾರ ಪ್ರಮುಖವಾಗಿ ಇದನ್ನು ಜನರ ಒಂದು ಏನು ಈ ಅಸಮಾಧಾನಕ್ಕೆ ಕಾರಣ ಇದೆ ಇದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿನದಾಗಿ ಅವರಿಗೆ ಕಲ್ಪಿಸುವಂಥದ್ದು ಮತ್ತು ಜಾಗತಿಕವಾಗಿ ಮುಂದುವರೆದಂಥ ರಾಷ್ಟ್ರಗಳ ಜೊತೆಯಲ್ಲಿ ಒಂದು ಉತ್ತಮ ಸಂಬಂಧವನ್ನು ಇಟ್ಕೊಂಡು ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನಗಳನ್ನು ಅವರು ಅವ್ರಿಗೆ ಪೂರೈಕೆ ಮಾಡಿಕೊಡೋದ್ರಲ್ಲಿ ಆ ಸಮಾಜವನ್ನು ಮತ್ತೆ ಅವರು ಪುನರ್ನಿರ್ಮಾಣ ಮಾಡಬೇಕಾಗಿರುವಂಥ ಅವಶ್ಯಕತೆ ಈ ಸೊಮಾಲಿಯಾದಲ್ಲಿ ಉಂಟಾಗಿರುವಂಥದ್ದು. ಹಾಗೆ ಭಾರತಕ್ಕೂ ಮತ್ತು ಸೊಮಾಲಿಯಾ ರಾಷ್ಟ್ರಕ್ಕೂ ಇರ್ತಕ್ಕಂಥ ಸಂಬಂಧಗಳನ್ನು ನಾವು ನೋಡೋದಾದರೆ ಸೊಮಾಲಿಯಾ ನಮಗೆ ಐತಿಹಾಸಿಕ ಕಾಲದಿಂದನೂ ಕೂಡ ನಾವು ಅವರ ಜೊತೆಯಲ್ಲಿ ಹಲವಾರು ರೀತಿಯಾದಂಥ ವ್ಯವಹಾರಗಳನ್ನು ಅನಾದಿ ಕಾಲದಿಂದನೂ ಕೂಡ ಭಾರತ ದೇಶ ಮಾಡ್ತಾ ಬಂದಿದೆ. ನಾವು ಅದರ ಸ್ವತಂತ್ರದಿಂದ ಈಚೆಗೆ ಅಂದರೆ 1960ನೇ ಇಸ್ವಿಯಲ್ಲಿ ಸೊಮಾಲಿಯಾ ಸ್ವತಂತ್ರಗೊಳ್ಳುತ್ತೆ. ಅದಾದ ನಂತರ 1991ವರೆಗೂ ಕೂಡ ಅಲ್ಲಿ ಸರ್ವಾಧಿಕಾರಿ ಆಡಳಿತ ಇರುತ್ತೆ. ಅದಾದ ನಂತರ ಇಲ್ಲಿ ಸರ್ಕಾರಗಳು ಶುರುವಾಗೋದಕ್ಕೆ ಆರಂಭ ಆಗುತ್ತೆ.
ಆದರೆ ಪ್ರತಿ ಸರಿನೂ ಸರ್ಕಾರಗಳು ಮಿಲಿಟರಿ ಹಿನ್ನೆಲೆಯಲ್ಲಿ ಉಳ್ಳವರಂತಾಗಿದ್ದಂತಂದರೆ ಮಿಲಿಟರಿ ಕ್ಲಾನ್ಸ್ಗಳು ಸಪ್ರೇಟ್ ಆಗಿರ್ತಕ್ಕಂಥ ಮಿಲಿಟರಿ ಕ್ಲಾನ್ಸ್ಗಳಲ್ಲಿ ರೀಜನಲ್ ಆಗಿ ಪ್ಯಾರಲಲ್ ಆಗಿ ಗೌರ್ಮೆಂಟ್ಗಳನ್ನು ಫಾರ್ಮ್ ಮಾಡ್ತಾ ಇದ್ವು. ಹಾಗಾಗಿ 91 ಈಚೆಗೆ ಬೇರೆ ಬೇರೆ ಗೌರ್ಮೆಂಟ್ಗಳು ಬಂದಾಗ ಅವ್ರ ಜೊತೆಗೆ ನಿಧಾನಕ್ಕೆ ನಮ್ಮ ಒಂದು ಹಿಸ್ಟಾರಿಕಲ್ ಟೈಸ್ ಏನಿತ್ತು ಅದು ಮತ್ತೆ ನಿಧಾನಕ್ಕೆ ರೀಎಸ್ಟಾಬ್ಲಿಷ್ ಆಗ್ತಾ ಬರ್ತಾ ಇದೆ. ನಾವು ವ್ಯವಹಾರಗಳನ್ನು ನೋಡೋದಾದರೆ ನಾವು ಗಲ್ಫ್ ಆಫ್ ಆಡನ್ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಲ್ಲಿ ನಡೆಯುವಂಥ ಈ ಕಡಲ್ಗಳ್ಳತನ ಏನಿದೆ ಅದಕ್ಕೆ ವಿರುದ್ಧವಾಗಿ ಜಾಗತಿಕವಾಗಿ ಬೇರೆ ಬೇರೆ ದೇಶಗಳೆಲ್ಲ ಸೇರಿ ಅಲ್ಲಿ ಸಂಚಾರ ಮಾಡುವಂಥ ಹಡಗುಗಳಿಗೆ, ತಮ್ಮ ದೇಶದ ಹಡಗುಗಳಿಗೆ, ನಾಗರಿಕರಿಗೆ ಭದ್ರತೆ ಕೊಡುವಂಥ ಸಲುವಾಗಿ ಗಲ್ಫ್ ಆಫ್ ಆಡನ್ ಸುತ್ತಮುತ್ತ ಭಾರತ 2008ನೇ ಇಸ್ವಿಯಿಂದಲೂ ಕೂಡ ತನ್ನ ಒಂದು ನೌಕಾಸೇನೆಯನ್ನು ಬಳಸ್ತಾ ಇದೆ. ಅಲ್ಲಿ ಪಾಸ್ ಆಗುವಂಥ ಅಂತಾರಾಷ್ಟ್ರೀಯ ಹಡಗುಗಳಿಗೂ ಕೂಡ ನಮ್ಮವರು ಎಸ್ಕಾರ್ಟ್ನ ಮಾಡುವಂಥದ್ದು, ಅದಕ್ಕೆ ಬೆಂಗಾವಲಿನ ಪಡೆಯಾಗಿ ಭಾರತೀಯ ಒಂದು ನೌಕಾಸೇನೆ ಅವರಿಗೆ ಸಹಾಯ ಮಾಡಿ ಅವರಿಗೆ ಬೆಂಬಲವನ್ನು, ರಕ್ಷಣೆಯನ್ನು ಕೊಡ್ತಾ ಇರುವಂಥದ್ದು. ಹಾಗೆ ಪೈರಸಿ ಹೆಚ್ಚಾಗ್ತದಂಥ 2009ನೇ ಇಸ್ವಿಯಲ್ಲೂ ಕೂಡ ಭಾರತ ಇನ್ನೂ ಆ್ಯಕ್ಟಿವ್ ಆಗಿ ಆ ರೀಜನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಮತ್ತು ಸೊಮಾಲಿಯಾ ನಡುವೆ ಇರತಕ್ಕಂಥ ವ್ಯಾಪಾರ ಒಪ್ಪಂದಗಳ ಒಂದು ಮೊತ್ತ ಏನಿದೆ ಇದು ಸುಮಾರು 560 ಮಿಲಿಯನ್ನಷ್ಟು ಅವರ ನಡುವೆ ದ್ವಿಪಕ್ಷೀಯ ಒಂದು ವ್ಯವಹಾರಗಳು ನಡೀತಾ ಇದೆ. ಆದರೆ ನಾವು ಸಂಪೂರ್ಣವಾಗಿ ಆಫ್ರಿಕಾ ಖಂಡದ ಜೊತೆ ನೋಡಿದಾಗ ಇದು 560 ಮಿಲಿಯನ್ ಅನ್ನೋದು ತುಂಬ ಕಡಿಮೆ ಆದಂಥ ಒಂದು ವ್ಯಾಪಾರದ ಮೊತ್ತ ಆಗಿರುತ್ತೆ. ಹಾಗೆ ಭಾರತ ಸರ್ಕಾರ ಯುನೈಟೆಡ್ ನೇಷನ್ನ ಮೂಲಕ ದೇಶದ ಒಟ್ಟು ಸರ್ವಾಂಗೀಣ ಅಭಿವೃದ್ಧಿಗೆ ಅಥವಾ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರ $1 ಮಿಲಿಯನ್ ಹಣವನ್ನಷ್ಟು ಅವರಿಗೆ ಮಾನವೀಯ ಹಿನ್ನೆಲೆಯಲ್ಲಿ ಉದಾರವಾಗಿ ದೇಣಿಗೆಯನ್ನು ಕೊಟ್ಟಿರುವಂಥದ್ದು. ಹಾಗೆ ಸಾಗರ್ ಇನಿಷಿಯೇಟಿವ್ ಅನ್ನೋದನ್ನು ಪ್ರಧಾನಿಯವರು ಮಾಡಿದ್ದಾರೆ. ಇದ್ರ ಕೆಳಗಡೆ ಎಲ್ಲ ಇಂಡಿಯನ್ ಓಷನ್ ಸುತ್ತಮುತ್ತ ಇರತಕ್ಕಂಥ ಅಂದರೆ ಸಾಗರ ವಲಯದ ಪ್ರದೇಶಗಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ, ಪ್ರಮುಖವಾಗಿ ಮ್ಯಾರಿಟೈಮ್ ಸೆಕ್ಯೂರಿಟಿಗೋಸ್ಕರ ಅಂದರೆ ಕಡಲು ಸುರಕ್ಷತೆಗೋಸ್ಕರವಾಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿದೆ. ಇದರಲ್ಲಿ ಇಂಡಿಯನ್ ಓಷನ್ ಸುತ್ತಮುತ್ತ ಇರತಕ್ಕಂಥ ಎಲ್ಲ ರಾಷ್ಟ್ರಗಳನ್ನು ಒಂದೇ ವೇದಿಕೆಯಡಿಗೆ ತಂದು ಗಡಿ ಭದ್ರತೆಯಲ್ಲಿ ಮತ್ತು ಕಡಲುಗಳ್ಳತನ ಆಗದೇ ಇರೋ ರೀತಿಯಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ ಒಂದು ಇನಿಷಿಯೇಟಿವ್ ಆಗಿದೆ. ಅದರಲ್ಲೂ ಕೂಡ ಈ ಸೊಮಾಲಿಯನ್ನು ಕೂಡ ಭಾರತ ದೇಶ ಕನ್ಸಿಡರ್ ಮಾಡುತ್ತೆ. ಹಾಗಾಗಿ ಜಾಗತಿಕವಾಗಿ ಬೇರೆ ಬೇರೆ ರಾಷ್ಟ್ರಗಳಿಂದ ಸಹಾಯ ಪಡೆದು ಅಲ್ಲಿ ನಡೀತಾ ಇರತಕ್ಕಂಥ ಸರ್ಕಾರದ ಒಂದು ಸ್ಥಿರತೆಯಲ್ಲಿ ಪ್ರಮುಖವಾಗಿ ಅಂಶ ಆಗುತ್ತೆ. ಅಲ್ಲಿ ಸೊಮಾಲಿಯಾದಲ್ಲಿ ಒಂದು ಸ್ಥಿರವಾದ ಸರ್ಕಾರ ಮತ್ತು ಶಾಂತಿ ಉಂಟಾಗುವಂಥದ್ದು ಪ್ರಮುಖವಾಗಿ ಭಾರತ, ಅಮೆರಿಕ ಹೀಗೆ ಜಗತ್ತಿನ ಮುಂದುವರೆದಂಥ ರಾಷ್ಟ್ರಗಳಿಗೆ ಇಲ್ಲಿ ಅವಶ್ಯಕವಾಗಿರೋದ್ರಿಂದ ಎಲ್ಲ ರಾಷ್ಟ್ರಗಳು ಕೂಡ ಸೊಮಾಲಿಯಾ ಹೋರಾಡ್ತಿರ್ತಕ್ಕಂಥ ಉಗ್ರಗಾಮಿಗಳ ವಿರುದ್ಧ ಏನು ಹೋರಾಡ್ತಾ ಇದೆ ಅವರ ಪ್ರಯತ್ನಕ್ಕೆ ನಾವೆಲ್ಲ ಬೆಂಬಲ ಕೊಡಬೇಕಾಗುತ್ತೆ. ಹಾಗೆ ಇದ್ರ ಮೂಲಕ ಒಂದು ರೀಜನಲ್ ಒಂದು ಪೀಸ್ ಎಸ್ಟಾಬ್ಲಿಷ್ ಆಗಬೇಕು ಅನ್ನೋದು ಈ ಆರ್ಟಿಕಲ್ ಒಟ್ಟಾರೆಯಾಗಿ ಕ್ಲೈಮ್ ಮಾಡಿರುವಂಥ ಪಾಯಿಂಟ್ಸ್ಗಳಾಗಿದೆ. ಸ್ನೇಹಿತರೆ, ಪ್ರಮುಖವಾದಂಥ ಲೀಡ್ ಆರ್ಟಿಕಲ್ ಇವತ್ತಿಂದು ವಾಟ್ ನೆಕ್ಸ್ಟ್ ಆನ್ ಡಾಟಾ ಪ್ರೊಟೆಕ್ಷನ್. ಇದು ನಾವು ಕಳೆದ ತಿಂಗಳು ನೋಡಿದ್ದೀವಿ. ಪಾರ್ಲಿಮೆಂಟಲ್ಲಿ ಡಾಟಾ ಪ್ರೊಟೆಕ್ಷನ್ ಬಿಲ್ಲನ್ನು ಜಂಟಿ ಸಂಸದೀಯ ಸಮಿತಿ ಏನಿತ್ತು, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯವರು ಒಂದು ಹಲವಾರು ಅಮೆಂಡ್ಮೆಂಟ್ಗಳನ್ನು ಮಾಡೋದಕ್ಕೆ ಹೇಳಿದರು. ಆ ಹಿನ್ನೆಲೆಯಲ್ಲಿ ಸರ್ಕಾರ ಸಂಪೂರ್ಣವಾಗಿ ಈ ಬಿಲ್ಲನ್ನು ಹಿಂಪಡೆದಿದೆ. ಇದಕ್ಕೆ ಮರು ಉತ್ತರವಾಗಿ ನಾವು ಹೊಸದೊಂದು ಕಾಂಪ್ರಹೆನ್ಸಿವ್ ಆಗಿರುವಂಥ ಒಂದು ಸಮಗ್ರವಾದಂಥ ನೀತಿ ಉಳ್ಳಂಥ ಹೊಸ ಒಂದು ಮಸೂದೆಯನ್ನು ಮಂಡಿಸ್ತೀವಿ ಅಂತೇಳಿ ಸರ್ಕಾರ ಈಗಾಗಲೇ ಹಿಂದೆ ಹೇಳಿದೆ. ಸ್ನೇಹಿತರೆ, ಈ ಡಾಟಾ ಪ್ರೊಟೆಕ್ಷನ್ ಬಿಲ್ ಅನ್ನೋದು ಏನಿದೆ ಇದು ಭಾರತದಲ್ಲಿ 2016-17 ನಂತರವಾಗಿ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಏನು ಬಂತು, ಅದಾದ ನಂತರವಾಗಿ ವೈಯಕ್ತಿಕ ಮಾಹಿತಿಗಳನ್ನು ಅಥವಾ ರೈಟ್ ಟು ಪ್ರೈವೇಸಿ ಅನ್ನೋದು ನಮ್ಮ ಏನು ಮೂಲಭೂತ ಹಕ್ಕನ್ನಾಗಿ ರೈಟ್ ಟು ಪ್ರೈವೇಸಿನ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಘೋಷಣೆ ಮಾಡುತ್ತೆ. ಅದಾದ ನಂತರ ಡಿಜಿಟಲ್ ಯುಗಕ್ಕೆ ಭಾರತ ಹೆಚ್ಚಿನದಾಗಿ ವ್ಯವಹಾರ ಮಾಡೋದಕ್ಕೆ ಶುರುವಾಗಿದೆ. ಹಾಗಾಗಿ ಎಲ್ಲದರಲ್ಲೂ ಕೂಡ ನಾವು ಡಿಜಿಟಲೈಸ್ ಆಗ್ತಾ ಇದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಡಿಜಿಟಲ್ ಯುಗದಲ್ಲಿ ನಮ್ಮ ಮಾಹಿತಿಗಳು ಸೋರಿಕೆ ಆಗೋದನ್ನು ತಡೆಹಿಡಿಯುವುದು ಕೂಡ ಸರ್ಕಾರದ ಒಂದು ಪ್ರಮುಖವಾದಂಥ ಕಾರ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಮತ್ತು ದೇಶದ ಭದ್ರತೆಗೆ, ಸಾರ್ವಭೌಮತೆಗೆ ಧಕ್ಕೆ ಆಗದ ರೀತಿಯಲ್ಲಿ ಮಾಹಿತಿಗಳನ್ನು ರಕ್ಷಣೆ ಮಾಡಬೇಕು. ಮತ್ತು ಯಾವುದೇ ರೀತಿಯಾಗಿ ಇಂತಹ ಸೆಕ್ಯೂರಿಟಿ ಥ್ರೆಟ್ ಆದಂಥ ಸಂದರ್ಭದಲ್ಲಿ ಆ ಮಾಹಿತಿನ ಡಿಸ್ಕ್ಲೋಸ್ ಮಾಡೋದು ಕೂಡ ಸರ್ಕಾರಕ್ಕೆ ಅವಶ್ಯಕವಾಗಿರುವಂಥದ್ದು. ಹಾಗಾಗಿ ಸರ್ಕಾರ ಈ ಹಿನ್ನೆಲೆಯಲ್ಲಿ ಜಸ್ಟಿಸ್ BN ಶ್ರೀಕೃಷ್ಣ ಅವರ ಒಂದು ಸಮಿತಿ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಈ ಸಮಿತಿಯ ಮೂಲ ಉದ್ದೇಶ ಏನಾಗಿತ್ತು ಅಂತಂದರೆ, ದೇಶದಲ್ಲಿ ವೈಯಕ್ತಿಕ ಮಾಹಿತಿಯ ಏನಿತ್ತು, ವೈಯಕ್ತಿಕ ದತ್ತಾಂಶಗಳ ಒಂದು ರಕ್ಷಣೆ ಮಾಡೋದಕ್ಕೋಸ್ಕರ ಮಸೂದೆಯನ್ನು ಮಂಡಿಸೋದಕ್ಕೆ ಇವರಿಗೆ ಒಂದು ಡ್ರಾಫ್ಟಿಂಗ್ ಅದನ್ನು ರಚನೆ ಮಾಡೋದಕ್ಕೆ ಕರಡು ಸಮಿತಿಯಾಗಿ ಇದನ್ನು ರಚನೆ ಮಾಡುತ್ತೆ. ಹಾಗೆ ಅವರು 2018-19ಕ್ಕೆ ಇದನ್ನು ಪೂರ್ತಿ 17-18ಕ್ಕೆ ಕೆಲಸ ಮುಗಿಸಿ 2019ಕ್ಕೆ ಇದನ್ನು ಸಂಸತ್ತಿಗೆ ಅವರು ಸರ್ಕಾರ ಸಂಸತ್ತಿಗೆ ಮಂಡಿಸುತ್ತೆ. ಅದಾದ ನಂತರ ಇದನ್ನು JPC ಕಮಿಟಿ ಅಂದರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕಳಿಸ್ಕೊಡುತ್ತೆ. ಅದರಲ್ಲಿ ಹಲವಾರು ರೀತಿಯಾದಂತಹ ಅಧ್ಯಕ್ಷರೇನಿದ್ರು, JPC ಅಧ್ಯಕ್ಷರೇನಿದ್ರು ಅವರು ಬದಲಾಗ್ತಾ ಇದ್ರು. ಹಾಗಾಗಿ ಆ ಬಿಲ್ ತುಂಬ ಡಿಲೇ ಆಗ್ತಾ ಬಂತು. ಅದರಲ್ಲೂ ಕೂಡ JPC ಕಮಿಟಿಯಲ್ಲಿ ಹಲವಾರು ರೀತಿಯಾದಂಥ ಒಂದು ತಿದ್ದುಪಡಿಗಳಿಗೆ ಶಿಫಾರಸನ್ನು ಮಾಡಿತ್ತು. ಆ ಶಿಫಾರಸುಗಳಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಯಾವೆಲ್ಲ ಶಿಫಾರಸುಗಳನ್ನು ಮಾಡಿತ್ತು ಅನ್ನೋದಾದರೆ, ಪ್ರಮುಖವಾಗಿ ಇದು ಅಕೌಂಟಬಿಲಿಟಿಯನ್ನು ತರಬೇಕು. ಯಾವುದಕ್ಕೆ? ಸೋಷಿಯಲ್ ಮೀಡಿಯಾಗಳನ್ನು ಇದರಲ್ಲಿ ಬಿಟ್ಟೋಗಿದ್ದೀರಾ,
ಆ ಬಿಟ್ಟೋಗಿರುವಂಥ ಸೋಷಿಯಲ್ ಮೀಡಿಯಾಗಳು ಏನಿದ್ದಾವೆ ಅವಕ್ಕೆ ನೀವು ಒಂದು ಉತ್ತರದಾಯಿತ್ವವನ್ನು ಕಲ್ಪಿಸ್ಕೊಡ್ಬೇಕು. ಅವನ್ನು ಕೂಡ ಇಲ್ಲಿ ಡಾಟಾ ಪ್ರೊಟೆಕ್ಷನ್ ಬಿಲ್ಲಲ್ಲಿ ಸೇರಿಸೋದ್ರ ಮೂಲಕ ದೇಶದ ಭದ್ರತೆಗೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ಆಗುವಂಥ ಯಾವುದೇ ಮಾಹಿತಿಗಳನ್ನು ಹಾಕುವಂಥ, ಪ್ರಚಾರ ಮಾಡುವಂಥ ಯಾವುದೇ ಸಾಮಾಜಿಕ ಜಾಲತಾಣಗಳನ್ನು ಕೂಡ ನಾವು ಉತ್ತರದಾಯಿತ್ವವನ್ನು ಒಳಪಡಿಸಬೇಕು ಅನ್ನೋದು ಈ ಸಮಿತಿಯ ಪ್ರಮುಖವಾದಂಥ ಒಂದು ಅಂಶ ಆಗಿತ್ತು. ಹಾಗೆ ಅಲೋ ನೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟು ಆಪರೇಟ್ ಇನ್ ಇಂಡಿಯಾ ಅನ್ಲೆಸ್ ದ ಪೇರೆಂಟ್ ಕಂಪನಿ ಹ್ಯಾಂಡ್ಲಿಂಗ್ ದಿಸ್ ಟೆಕ್ನಾಲಜಿ ಸೆಟ್ಸ್ ಅಪ್ ಆನ್ ಆಫೀಸ್ ಇನ್ ಇಂಡಿಯಾ. ಇದು ಯಾವುದೇ ಸಾಮಾಜಿಕ ಮಾಧ್ಯಮಗಳು ಏನಿದ್ದಾವೆ, ಸಾಮಾಜಿಕ ಜಾಲತಾಣಗಳಿದ್ದಾವೆ, ಇವು ಭಾರತದಲ್ಲಿ ಒಂದು ಕಚೇರಿಗಳನ್ನು ಸ್ಥಾಪನೆ ಮಾಡದ ಹೊರತಾಗಿ ಇದನ್ನು ಭಾರತ ದೇಶದಲ್ಲಿ ಯಾವುದೇ ರೀತಿಯಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ಕೂಡ ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಒಂದು ಪ್ರಮುಖವಾದಂಥ ಶಿಫಾರಸ್ಸಾಗಿತ್ತು. ಅದಾದ ನಂತರ ಒಂದು ಆಲ್ಟರ್ನೇಟಿವ್ ಇಂಡಿಜಿನಿಯಸ್ ಫೈನಾನ್ಷಿಯಲ್ ಸಿಸ್ಟಮನ್ನು ನೀವು ಎಸ್ಟಾಬ್ಲಿಷ್ ಮಾಡಬೇಕು. ಅಂದರೆ ಕ್ರಾಸ್ ಬಾರ್ಡರ್ ಪೇಮೆಂಟ್ಗೋಸ್ಕರ ಗಡಿಗಳಲ್ಲಿ ಆಗುವಂತಹ ಈ ಪಾವತಿ ವ್ಯವಸ್ಥೆ ಏನಿದೆ ಅದಕ್ಕಾಗಿ ಒಂದು ದೇಶೀಯವಾಗಿ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕು. ಅದರಲ್ಲೂ ಯಾಕೆ ಅಂತಂದರೆ ನಾವು ಡಿಜಿಟಲ್ ಟ್ರಾನ್ಸ್ಫರ್ ಮಾಡುವಾಗ ನಮ್ಮ ಮಾಹಿತಿಗಳನ್ನೆಲ್ಲವನ್ನು ಕೂಡ ಅದಕ್ಕೆ ನಾವು ಫೀಡ್ ಮಾಡಬೇಕಾಗುತ್ತೆ. ಅದು ವಿದೇಶಿ ಕಂಪನಿ ಆಗಿತ್ತು ಅಂತಂದರೆ ಅದರ ಎಲ್ಲ ಮಾಹಿತಿಗಳು ಕೂಡ ಅದನ್ನು ಹ್ಯಾಂಡಲ್ ಮಾಡುವಂಥ ಪೇರೆಂಟ್ ಕಂಪನಿ ಭಾರತದಿಂದ ಹೊರಗಡೆ ಇತ್ತು ಅಂತಂದರೆ ನಮ್ಮ ದೇಶದ ನಾಗರಿಕರ ಒಂದು ಮಾಹಿತಿಗಳೇನಿದ್ದಾವೆ ಅವು ವಿದೇಶಿಗರ ಕೈ ತಲುಪುತ್ತೆ. ಇದರಿಂದ ಒಂದು ನಮ್ಮ ದೇಶದ ಭದ್ರತೆಗೆ ಇಲ್ಲಿ ಧಕ್ಕೆ ಉಂಟಾಗುತ್ತೆ ಅನ್ನೋ ಒಂದು ಅಂಶವನ್ನಿಟ್ಟು ಇಂಡಿಜಿನಿಯಸ್ ಫೈನಾನ್ಷಿಯಲ್ ಸಿಸ್ಟಮನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದನ್ನು ಈ JPC ಅನ್ನೋದು ಹೇಳಿತ್ತು. ಹಾಗೆ ಇನ್ನೊಂದು ಸೆಟಪ್ ಡೆಡಿಕೇಟೆಡ್ ಲ್ಯಾಬ್ ಫಾರ್ ಸರ್ಟಿಫಿಕೇಷನ್ ಆಫ್ ಆಲ್ ಡಿಜಿಟಲ್ ಡಿವೈಸಸ್. ಇದು ಕೂಡ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಪ್ರಮಾಣ ಪತ್ರವನ್ನು ಕೊಡುವಂಥ ಒಂದು ಸಂಸ್ಥೆಯನ್ನು ನೀವು ದೇಶೀಯವಾಗಿ ಇಲ್ಲೇ ಮಾಡಬೇಕು. ಇದ್ರ ಮೂಲಕ ಆಯಾ ಸೋಷಿಯಲ್ ಮೀಡಿಯಾ ಇರ್ಬೋದು, ಯಾವುದೇ ಡಿಜಿಟಲ್ ಆಗಿರ್ತಕ್ಕಂಥ ಸೇವೆಗಳಿಗೆ ಇದು ಯಾವುದೇ ರೀತಿಯಾದಂಥ ನಾಗರಿಕರ ಒಂದು ಮಾಹಿತಿಯನ್ನು ಸೋರಿಕೆ ಮಾಡೋದಿಲ್ಲ ಅಥವಾ ದೇಶದ ಭದ್ರತೆಗೆ ಇದು ಧಕ್ಕೆ ತರಲ್ಲ ಅನ್ನೋ ಒಂದು ಪ್ರಮಾಣ ಪತ್ರವನ್ನು ಇದು ಕೊಡಬೇಕು ಅನ್ನೋದನ್ನು ಇವರು ಹೇಳಿದರು. ಹಾಗೆ ಅದ್ರ ಜೊತೆಯಲ್ಲಿ ಒಂದು ಡಾಟಾ ಪ್ರೊಟೆಕ್ಷನ್ ಅಥಾರಿಟಿ ಅನ್ನೋದಿರಬೇಕು. ಈ ಮಾಹಿತಿ ದತ್ತಾಂಶ ಏನಿರುತ್ತೆ ಈ ದತ್ತಾಂಶಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ವಿಶೇಷವಾದಂಥ ಒಂದು ಪ್ರಾಧಿಕಾರನೇ ಇರಬೇಕು ಅನ್ನೋದನ್ನು ಈ ಬಿಲ್ ಹೇಳಿತ್ತು. ಹಾಗೆ ಸರ್ಕಾರಕ್ಕೆ ಹೆಚ್ಚಿನದಾಗಿ ಅಧಿಕಾರ ಈ ಅಥಾರಿಟಿಯ ಮೂಲಕ ಪ್ರಾಪ್ತವಾಗುತ್ತೆ. ಇದ್ರ ಮೂಲಕವಾಗಿ ಯಾವುದೇ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಗಳನ್ನು ಸರ್ಕಾರ ಸಂಪೂರ್ಣವಾಗಿ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಈ ಅಥಾರಿಟಿಗೆ ಹೆಚ್ಚಿನ ಒಂದು ಪವರ್ ಕೊಟ್ಟಾಗ ಎಕ್ಸಿಕ್ಯೂಟಿವ್ಗೆ ಹೆಚ್ಚಿನದಾದಂಥ ಒಂದು ಪವರ್ ಬರುತ್ತೆ. ಹಾಗಾಗಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸರ್ಕಾರ ತನ್ನ ರಾಜಕೀಯ ವೈರಿಗಳನ್ನು ಇದು ಹದ್ದುಬಸ್ತಿನಲ್ಲಿಡಲು ಅಥವಾ ಅವರ ಮೇಲೆ ಒಂದು ಕಟ್ಟೆಚ್ಚರದ ಕಣ್ಗಾವಲನ್ನು ಇಡೋದಕ್ಕೂ ಕೂಡ ಈ ಅಥಾರಿಟಿ ದುರ್ಬಳಕೆ ಆಗುವಂಥ ಚಾನ್ಸಸ್ ಇದೆ ಅಂತೇಳಿ ಹಲವಾರು ನಾಗರಿಕ ಸಂಘಟನೆಗಳು ಈ ಮಸೂದೆ ವಿರುದ್ಧ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ವು. ಹಾಗೆ ಅಥಾರಿಟಿನ ಜೊತೆಗೆ ಇಲ್ಲಿ ನ್ಯಾಷನಲ್ ಸೆಕ್ಯೂರಿಟಿಯ ಇದ್ದಾಗ ಅಂಥ ವಿಷಯದಲ್ಲಿ ಸಾರ್ವಜನಿಕ ಒಂದು ಭದ್ರತೆಗೆ ಸುವ್ಯವಸ್ಥೆಗೆ ಧಕ್ಕೆ ಆಗುವಂಥ ಸಂದರ್ಭದಲ್ಲಿ ಸರ್ಕಾರ 7 ಏಜೆನ್ಸಿ ಸಂಸ್ಥೆಗಳು ಏನಿದ್ದಾವೆ, CBI, ED ಈ ಥರದ್ದು ಏನೆಲ್ಲ ತಮ್ಮ ತನಿಖಾ ಸಂಸ್ಥೆಗಳು ಇದ್ದಾವೆ ಇದನ್ನು ಅವರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೂಡ ಈ ಮಸೂದೆಯಲ್ಲಿ ತನಿಖಾ ಸಂಸ್ಥೆಗಳಿಗೆ ಇಲ್ಲಿ ಪ್ರಾಪ್ತವಾಗುವ ರೀತಿಯಲ್ಲಿ ಮಸೂದೆ ರಚನೆಯಾಗಿತ್ತು. ಹಾಗಾಗಿ ಸಾರ್ವಜನಿಕರ ಮಾಹಿತಿಗಳು ಸುಲಭವಾಗಿ ದೇಶದ ಭದ್ರತೆಗೆ ಸಂಬಂಧಪಡುವಂಥ ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅನ್ನೋ ಒಂದು ಹೆಸರಿನಲ್ಲಿ ಈ ತನಿಖಾ ಸಂಸ್ಥೆಗಳು ಮಾಹಿತಿಗಳನ್ನು ಹೆಕ್ಕಿ ತೆಗೆಯುವಂಥದ್ದಕ್ಕೆ ಕೂಡ ಈ ಮಸೂದೆ ಅವಕಾಶ ಮಾಡಿಕೊಟ್ಟಿತ್ತು. ಈ 2 ಅಂಶಗಳನ್ನು ಕೂಡ ನಾಗರಿಕ ಸಂಘಟನೆಗಳು ಇಲ್ಲಿ ವಿರೋಧ ವ್ಯಕ್ತಪಡಿಸಿದ್ವು. ಹಾಗೆ ಭಾರತದಲ್ಲಿ ಈಗ ಡಿಜಿಟಲ್ ಎಕೋಸಿಸ್ಟಮ್ ಅನ್ನೋದು ತುಂಬ ಹೆಚ್ಚಿನದಾಗಿ ಅಭಿವೃದ್ಧಿ ಆಗ್ತಾ ಇದೆ. ಕಾಮರ್ಸ್ ಕೂಡ ಈ 2025ನೇ ಇಸ್ವಿಯಷ್ಟೊತ್ತಿಗೆ ಸುಮಾರು $200 ಬಿಲಿಯನ್ ವಹಿವಾಟನ್ನು ಕಾಮರ್ಸ್ನಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ದೇಶದಲ್ಲಿ ಬೆಳೀತಾ ಇರ್ತಕ್ಕಂಥ ಯುವ ಸಮೂಹ ಏನಿದೆ ಇದು ಇಂಟರ್ನೆಟ್ ಮೇಲೆ ಹೆಚ್ಚಿನದಾಗಿ ಅವಲಂಬಿತ ಆಗ್ತಾ ಇದ್ದಾರೆ. ಕಾಮರ್ಸ್ ಅಭಿವೃದ್ಧಿ ಆಗ್ತಾ ಇದೆ. ನಾವು ಡಿಜಿಟಲ್ ಟ್ರಾನ್ಸಾಕ್ಷನನ್ನು ಹೆಚ್ಚಾಗಿ ಮಾಡ್ತಾ ಇರುವಂತಹ ದೇಶ ಆಗಿದೆ. ಹಾಗಾಗಿ ಇದು ಈ ಎಲ್ಲ ಹಿನ್ನೆಲೆಯಲ್ಲಿ ಮತ್ತು ಕೋವಿಡ್ ಟೈಮಲ್ಲಿ ನಾವು ಕೋವಿನ್ಗೆ ರಿಜಿಸ್ಟರ್ ಆಗಿರುವಂಥದ್ದು, ಈ ಆಧಾರ್ ಕಾರ್ಡ್ಗಳು, ಕೆಲವು ಡಾಟಾಗಳು ತೆಲಂಗಾಣದಲ್ಲಿ ಸುಮಾರು 2 ಲಕ್ಷ ಮತದಾರರ ಮಾಹಿತಿ ಅನ್ನೋದು ಲೀಕ್ ಆಗಿರುವಂಥದ್ದು, ಈ ಥರದ್ದು ಎಲ್ಲವೂ ಕೂಡ ಆಗಿರುವಂಥ ಪರಿಣಾಮಗಳನ್ನು ಇಲ್ಲಿ ಪರಿಗಣಿಸಬೇಕು. 2018 ಆಗಿದ್ದಂತಹ ಮಸೂದೆ ಏನಿದೆ ಡಾಟಾ ಪ್ರೊಟೆಕ್ಷನ್ ಬಿಲ್ ಅನ್ನೋದು ಅದಾದ ನಂತರ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಇವನ್ನೆಲ್ಲವನ್ನು ಕೂಡ ಪರಿಗಣಿಸಿ ಮುಂದೆ ಬರುವಂಥ ಹೊಸ ಒಂದು ಬಿಲ್ ಏನಿದೆ, ಒಂದು ಮಸೂದೆ ಏನಿದೆ ಅದರಲ್ಲಿ ಎಲ್ಲ ಅಂಶಗಳನ್ನು ಕೂಡ ಪರಿಗಣಿಸಬೇಕು ಅಂತೇಳಿ ಇದನ್ನು ಕೊಟ್ಟಿರುವಂಥದ್ದು. ಹಾಗೆ ನಮ್ಮ ಡಾಟಾ ಪ್ರೊಟೆಕ್ಷನ್ ಬಿಲ್ ಅನ್ನೋದು ಪ್ರಮುಖವಾಗಿ ಜಾಗತಿಕವಾಗಿ ಆಲ್ರೆಡಿ ಏನು ಎಸ್ಟಾಬ್ಲಿಷ್ ಆಗಿದೆ GDPR ಅಂತ, ಜನರಲ್ ಡಾಟಾ ಪ್ರೊಟೆಕ್ಷನ್ ರೆಗ್ಯುಲೇಷನ್ ಅನ್ನೋದು ಏನಿದೆ ಯುರೋಪ್ ಖಂಡದಲ್ಲಿ ಆಗಿರ್ತಕ್ಕಂಥದ್ದು, ಅದರ ಒಂದು ಅಂಶಗಳು ಹೆಚ್ಚಾಗಿ ನಮ್ಮ ಈ ಡಾಟಾ ಪ್ರೊಟೆಕ್ಷನ್ ಬಿಲ್ಲಲ್ಲಿ ಇದು ರಿಫ್ಲೆಕ್ಟ್ ಆಗ್ತಾ ಇದೆ. ಹಾಗಾಗಿ ಭಾರತೀಯರಿಗೆ ಅಥವಾ ಭಾರತೀಯ ನೆಲಕ್ಕೆ ಇದು ಹೊಂದಾಣಿಕೆ ಆಗದ ರೀತಿಯಲ್ಲಿ ಇರುವಂಥದ್ದು ಅನ್ನೋದು ಕೂಡ ಇಲ್ಲಿ ಕ್ರಿಟಿಸೈಸ್ ಮಾಡಿರುವಂಥ ಪಾಯಿಂಟು. ಹಾಗೆ ಮುಂದೆ ಬರುವಂಥ ಮಸೂದೆಯಲ್ಲಿ ಏನೇನಿರಬೇಕು ಅನ್ನೋ ಅಂಶಗಳನ್ನು ಈ ಆತರವರು ಸಜೆಸ್ಟ್ ಮಾಡಿದ್ದಾರೆ. ಮೊದಲನೇದಾಗಿ ಅವರು ಬರ್ತಾ ಇರ್ತಕ್ಕಂಥ ಬಿಲ್ ಬರೋವಂಥದ್ರಲ್ಲಿ ರಿಸ್ಕ್ ಬೇಸ್ಡ್ ಅಪ್ರೋಚ್ ಆಗಿರಬೇಕು. ಹಾಗಾಗಿ ರಿಸ್ಕ್ ಬೇಸ್ ಅಂದರೆ ಯಾವ ಒಂದು ರೀತಿಯಂಥ ಅಪಾಯ ಆಗುತ್ತೋ ಅದಕ್ಕೆ ಪೂರಕವಾಗಿರಬೇಕು, ಅದನ್ನು ತಡೆ ಹಿಡಿಯೋ ರೀತಿಯಲ್ಲಿ ಇರಬೇಕು. ಅಡ್ರೆಸ್ಸಿಂಗ್ ದ ಸೋರ್ಸ್ ಆಫ್ ದ ಪೊಟೆನ್ಷಿಯಲ್ ಹಾರ್ಮ್, ಯಾವ ಮೂಲದಿಂದ ಈ ಅಪಾಯಗಳು ಸೃಷ್ಟಿಯಾಗುತ್ತೆ ಅನ್ನೋ ಒಂದು ಅಂಶವನ್ನು ಮುಂಚೆನೇ ನಾವು ಪರಿಗಣಿಸಬೇಕು. ಹಾಗಾಗಿ ಇದನ್ನು ರಿಸ್ಕ್ ಬೇಸ್ಡ್ ಅಪ್ರೋಚ್ ಆಗಿ ಇದನ್ನು ನಾವು ಕನ್ಸ್ಟ್ರಕ್ಟ್ ಮಾಡಬೇಕಾಗಿದೆ. ಹಾಗೆ ಇನ್ನೊಂದು ಬೇಸ್ಡ್ ಆನ್ ರಿಸ್ಕ್ ಅಸೆಸ್ಮೆಂಟ್, ಯಾವ ರೀತಿಯಾದಂಥ ಪರಿಣಾಮಗಳು, ಯಾವ ರೀತಿಯಾದಂಥ ಅಪಾಯಗಳು, ಒಂದು ಅಪಾಯದ ಮೂಲಗಳನ್ನು ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾಗಿರುವಂಥ ಕಾನೂನುಗಳನ್ನು ತರಬೇಕು. ಹಾಗೆ ಅಪಾಯದ ಪ್ರಮಾಣಗಳನ್ನು
ಒಂದು ಅಪಾಯದ ಒಂದು ಪರಿಮಾಣವನ್ನು ನಾವು ಅದನ್ನು ಕನ್ಸಿಡರ್ ಮಾಡಿ ಇಲ್ಲಿ ಕೋರೆಗ್ಯುಲೇಟ್ ಮಾಡಬೇಕು. ಅವೆರಡನ್ನೂ ಕೂಡ ರಿಸ್ಕ್ ಬೇಸ್ಡ್ ಅಪ್ರೋಚ್ ಆಗಿ ಬೇಸ್ಡ್ ಆನ್ ರಿಸ್ಕ್ ಅಸೆಸ್ಮೆಂಟ್, ಅದನ್ನು ಮೌಲ್ಯಮಾಪನ ಮಾಡೋದರಲ್ಲಿ, ಅದನ್ನು ಮೌಲ್ಯೀಕರಣಗೊಳಿಸೋದ್ರಲ್ಲಿ ಇವೆರಡನ್ನೂ ಕೂಡ ನಾವು ಕನ್ಸಿಡರ್ ಮಾಡಬೇಕು. ಹಾಗೆ ವೀಕ್ ಅಕೌಂಟಬಿಲಿಟಿ ಮೆಷರ್ಸ್ ಫಾರ್ ದ ಡಾಟಾ ಪ್ರೊಟೆಕ್ಷನ್ ರೆಗ್ಯುಲೇಟರ್, ಯಾರು ಈ ರೆಗ್ಯುಲೇಟರ್ ಇದ್ದಾರೆ, ಪ್ರಾಧಿಕಾರ ಇದೆ ಅಥವಾ ನಿಯಂತ್ರಣವನ್ನು ಮಾಡುವಂಥ ಸಂಸ್ಥೆಗಳು ಏನು ಮುಂದೆ ಬರುವಂಥವಿದ್ದಾವೆ ಅವುಗಳಿಗೆ ಹೆಚ್ಚಿನದಾಗಿ ಇರ್ತಕ್ಕಂಥ ಒಂದು ಉತ್ತರದಾಯಿತ್ವ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು. ಹಾಗಾಗಿ ಅವಕ್ಕೆ ಒಂದು ಸಂಪೂರ್ಣವಾದಂಥ ಅಧಿಕಾರಗಳನ್ನು ಕೊಡೋದ್ರ ಮೂಲಕ ಅವರು ಅಕೌಂಟಬಿಲಿಟಿನ ಮಿಸ್ ಮಾಡಬಾರ್ದು. ಹಾಗಾಗಿ ಇಂತಹ ಒಂದು ಸಂಸ್ಥೆಗಳಿಗೆ ಒಂದು ಉತ್ತರದಾಯಿತ್ವ ಅನ್ನೋದನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈ ಬಿಲ್ಲಲ್ಲಿ, ಮುಂದೆ ಬರುವಂಥ ಬಿಲ್ಲಲ್ಲಿ ಇದನ್ನೆಲ್ಲ ಸೇರಿಸಬೇಕು. ಆ ಉತ್ತರದಾಯಿತ್ವ ಯಾವ ರೀತಿಯಾಗಿರಬೇಕು, ಅಪಾಯಿಂಟ್ಮೆಂಟ್ ಇರ್ಬೋದು, ಅದು ಕನ್ಸಲ್ಟೇಷನ್ನು, ರಿಪೋರ್ಟಿಂಗು, ಈ ಥರದವನ್ನೆಲ್ಲವನ್ನು ಕೂಡ ಅನುಸರಿಸಬೇಕು. ಇದ್ರ ಮೂಲಕ ಆ ಸಂಸ್ಥೆಯನ್ನು ಹೆಚ್ಚಿನದಾಗಿ ಉತ್ತರದಾಯಿತ್ವಕ್ಕೆ ಒಳಪಡಿಸಬೇಕು ಅನ್ನೋ ಒಂದು ಅಂಶವನ್ನು ಇಲ್ಲಿ ಕನ್ಸಿಡರ್ ಮಾಡಿ ಅಂತ ಇಲ್ಲಿ ಸಜೆಷನ್ ಕೊಡ್ತಾ ಇರೋಂಥದ್ದು. ಹಾಗೆ 4ನೇ ಪಾಯಿಂಟ್ ಇರುವಂಥದ್ದು, ಶುಡ್ ಇನ್ವೆಸ್ಟ್ ಇನ್ ಬಿಲ್ಡಿಂಗ್ ಸಮ್ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ ಟು ಇಂಪ್ಲಿಮೆಂಟ್. ಈ ರೀತಿ ಮುಂದೆ ಬರುವಂಥ ಸಂಸ್ಥೆಗಳು ಅಥವಾ ಕಾನೂನುಗಳು ಏನಿದ್ದಾವೆ ಇದರಲ್ಲಿ ಸರ್ಕಾರ ಹೆಚ್ಚಿನದಾಗಿ ಒಂದು ಹೂಡಿಕೆಯನ್ನು ಮಾಡಬೇಕಾಗುತ್ತೆ. ಅದು ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿನ ಹೆಚ್ಚಿನದಾಗಿ ಮಾಡಬೇಕು. ಅಂದರೆ ಆಡಳಿತದ ಸಾಮರ್ಥ್ಯವನ್ನು ಹೆಚ್ಚು ಮಾಡುವಂಥದ್ರಲ್ಲಿ ಇದನ್ನು ಪರಿಗಣಿಸಬೇಕು. ಈಗಾಗಲೇ ಈ ಆಡಳಿತ ಸಾಮರ್ಥ್ಯವನ್ನು ವೃದ್ಧಿ ಮಾಡೋದರಲ್ಲಿ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಆಫ್ ಬೋರ್ಡ್ ಆಫ್ ಇಂಡಿಯಾ ಏನಿದೆ, ಹಾಗೆ ಮತ್ತು PFRDA, ಇದು ಪೆನ್ಷನ್ ರೆಗ್ಯುಲೇಟಿಂಗ್ ಮಾಡುವಂಥ ಒಂದು ಏಜೆನ್ಸಿ PFRDA ಅನ್ನೋದು, ಹಾಗೆ ಸೆಬಿ ಮಾರ್ಕೆಟಿಗೆ ಸಂಬಂಧಪಡುವಂಥದ್ದು, ಈ ಎರಡೂ ಸಂಸ್ಥೆಗಳು ಕೂಡ ಈಗಾಗಲೇ ಒಂದು ಹೆಚ್ಚಿನದಾಗಿ ಬಂಡವಾಳವನ್ನು ಹೂಡಿಕೆ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿನ ಅವು ಬಿಲ್ಡ್ ಮಾಡಿದ್ದಾವೆ. ಅದ್ರ ಮೂಲಕ ಅವು ನಿಯಂತ್ರಣವನ್ನು ಮಾಡ್ತಾ ಇದ್ದಾವೆ. ಅಲ್ಲಿ ಬರುವಂಥ ಮಾಹಿತಿಗಳೆಲ್ಲೂ ಕೂಡ ಲೀಕ್ ಆಗದೇ ಇರೋ ರೀತಿಯಲ್ಲಿ ಈಗ ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ ಆಗಿದೆ. ಇದರಿಂದ ನಾವು ಕಲಿಬೇಕು ಅನ್ನೋದನ್ನು ಈ ಆರ್ಟಿಕಲಲ್ಲಿ ಕ್ಲೇಮ್ ಮಾಡಿರೋಂಥದ್ದು. ಹಾಗೆ ಕೊನೆಯದಾಗಿ ನೀವು ಎಂಥದ್ದೇ ಕಾನೂನು ಮಾಡಿದ್ರೂ ಕೂಡ ಅದು ಸಂಪೂರ್ಣವಾಗಿ ಪಾರದರ್ಶಕತೆಯಿಂದ ಕೂಡಿರಬೇಕು. ಹಾಗೆ ಇದಕ್ಕೆ ಒಳಪಡುವಂಥ ಯಾರೆಲ್ಲ ಭಾಗಿದಾರರಿದ್ದಾರೆ ಅವರ ಒಂದು ಸಮಾಲೋಚನೆಯನ್ನು ಪರಿಗಣಿಸಬೇಕು. ಆಗ ಮಾತ್ರನೇ ಇಂತಹ ಕಾನೂನುಗಳು ಯಶಸ್ವಿಯಾಗಿ ಜಾರಿಯಾಗೋದಕ್ಕೆ ಅವಕಾಶ ಇರುವಂಥದ್ದನ್ನು ಈ ಆರ್ಟಿಕಲಲ್ಲಿ ಕ್ಲೇಮ್ ಮಾಡಿರುವಂಥದ್ದು. ಸೊ ಒಟ್ಟಾರೆಯಾಗಿ ದೇಶಕ್ಕೆ ಈಗ ಡಾಟಾ ಪ್ರೊಟೆಕ್ಷನ್ ಬಿಲ್ಲನ್ನು ಹೆಚ್ಚಿನದಾಗಿ ಈಗ ಅವಶ್ಯಕತೆ ಇರುವಂಥದ್ದು. ಅದರಲ್ಲೂ ಈಗ ಡಿಜಿಟಲ್ ಯುಗದಲ್ಲಿ ಈ ರೀತಿಯಾದಂತಹ ಮಾಹಿತಿಯ ಒಂದು ಸಂರಕ್ಷಣೆ, ದತ್ತಾಂಶದ ಸಂರಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆ ದೇಶಕ್ಕೆ ಖಚಿತವಾಗಲೂ ಈ ಕಾಲದಲ್ಲಿ ತುಂಬ ಅವಶ್ಯಕತೆ ಇದೆ. ಆದರೆ ಬರುವಂಥ ಮಸೂದೆಗಳು ಸಾರ್ವಜನಿಕರ ವಲಯದಲ್ಲಿ ವಿಸ್ತೃತವಾಗಿ ಅವು ಚರ್ಚೆ ಆಗಬೇಕು. ಹಾಗೆ ಭಾಗಿದಾರರು ಯಾರಿದ್ದಾರೆ ಅವರು ಕೊಡುವಂಥ ಸಲಹೆಗಳನ್ನು ಸರ್ಕಾರ ಇಲ್ಲಿ ಪರಿಗಣಿಸಬೇಕು. ಆ ಮೂಲಕ ಸರ್ಕಾರ ತನ್ನದೇ ಆದಂಥ ಒಂದು ಪೂರ್ತಿಯಾಗಿ ಏಕಸ್ವಾಮ್ಯಕ್ಕೆ ಒಳಪಡುವ ರೀತಿಯಲ್ಲಿ, ಅಂದರೆ ಮೊನೋಪೋಲಿ ರೀತಿಯಲ್ಲಿ ಈ ಪ್ರಾಧಿಕಾರಗಳನ್ನು ಬಳಸಿ ರಾಜಕೀಯ ವಿರೋಧಿಗಳನ್ನು ಹತ್ತಿಕ್ಕುವಂಥದ್ದು ಅಥವಾ ಪತ್ರಿಕೋದ್ಯಮನ, ನಾಗರಿಕ ಹಕ್ಕುಗಳನ್ನು, ಹೋರಾಟಗಾರರನ್ನು ಅವರ ಧ್ವನಿಯನ್ನು ದಮನಗೊಳಿಸುವಂಥ ಕೆಲಸಗಳು ಆಗಬಾರ್ದು. ಇದು ಉದ್ದೇಶ ಇಲ್ಲಿ ನೇರವಾಗಿರಬೇಕು. ನಾಗರಿಕರ ಹಕ್ಕುಗಳನ್ನು ರಕ್ಷಣೆ ಮಾಡೋ ರೀತಿಯಲ್ಲಿ ಮತ್ತು ಅವರ ಮಾಹಿತಿಯನ್ನು ರಕ್ಷಣೆ ಮಾಡುವಲ್ಲಿ ಕಾನೂನನ್ನು ಸರ್ಕಾರ ರೂಪಿಸಬೇಕು ಅಂತೇಳಿ ಒಟ್ಟಾರೆಯಾಗಿ ಈ ಆರ್ಟಿಕಲಲ್ಲಿ ಕ್ಲೈಮ್ ಮಾಡಿರುವಂಥ ಪ್ರಮುಖವಾದಂಥ ಅಂಶಗಳಾಗಿದೆ. ಹಾಗೆ ಕೊನೆಯ ಆರ್ಟಿಕಲ್, ಮೇಕಿಂಗ್ ಬೇಲ್ ಇಂಪಾಸಿಬಲ್. ಈ ಆರ್ಟಿಕಲ್ ಹೋಗೋಕ್ಕಿಂತ ಮುಂಚೆ ನಾವು ಇದೇನು PMLA ಅಂತ ಏನಿದೆಯಲ್ಲ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅನ್ನೋದು, ಅದರಲ್ಲಿ ಒಂದು ಪ್ರಕರಣದಲ್ಲಿ, ಆ ಪ್ರಕರಣ ಯಾವುದು ಅಂತಂದರೆ ವಿಜಯ್ ಮದನ್ ಲಾಲ್ ಚೌಧರಿ ಅನ್ನೋ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ PMLA ಕೆಳಗಡೆ ಇರುವಂಥ ಕೆಲವು ಸೆಕ್ಷನ್ಗಳನ್ನು ವ್ಯಾಲಿಡ್ ಅಂತೇಳಿ ಗುರುತಿಸಿದೆ. ಹಾಗಾಗಿ ಈ PMLA ಕಾಯ್ದೆಯನ್ನು ಜಾರಿ ಮಾಡುವಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಏನಿದೆ ಇವರಿಗೆ ಹೆಚ್ಚಿನದಾದಂಥ ಒಂದು ಅಧಿಕಾರ ಇದೆ. ಇವರು ಬಳಸ್ತಾ ಇರ್ತಕ್ಕಂಥ PMLA ಕಾಯ್ದೆ ಏನಿದೆ ಇದ್ರ ಕೆಳಗೆ ಬಂದಿಯಾಗುವಂಥ ವ್ಯಕ್ತಿಗಳಿಗೆ ಬೇಲನ್ನು ನಿರಾಕರಿಸುವಂಥದ್ದು ಈಗ ಹೆಚ್ಚಿನದಾಗುತ್ತೆ. ಅವರ ಒಂದು ಮೂಲಭೂತ ಹಕ್ಕುಗಳೇನಿದ್ದಾವೆ ಬೇಲ್ನ ಪಡೆಯುವಂಥದ್ದು ಇವೆಲ್ಲವೂ ಕೂಡ ಇಲ್ಲಿ ಮೊಟಕಾಗುತ್ತೆ ಅನ್ನೋ ಒಂದು ಅಂಶವನ್ನು ನಾವು ಇಂದಿನ ಹಲವಾರು ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಅದಾಗಿಯೂ ಕೂಡ ನಾವು ಇಲ್ಲಿ ಕೆಲವೊಂದು ಬ್ಯಾಕ್ಗ್ರೌಂಡ್ಗಳನ್ನು ಇಲ್ಲಿ ಚರ್ಚೆ ಮಾಡೋಣ. ನೋಡಿ, PMLA ಅನ್ನೋದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅನ್ನೋದು, ಅಂದರೆ ಅಕ್ರಮವಾಗಿ ದೇಶದಲ್ಲಿ ಹಣ ವರ್ಗಾವಣೆಯನ್ನು ತಡೆಯೋದಕ್ಕೋಸ್ಕರ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಕಾನೂನು. ಈ ಕಾನೂನನ್ನು ಜಾರಿಗೊಳಿಸುವಂಥದ್ದು ಯಾವುದು ಅಂತಂದರೆ ಜಾರಿ ನಿರ್ದೇಶನಾಲಯ, ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿಯ ಕೆಳಗಡೆ, ಅಂದರೆ ಫೈನಾನ್ಸ್ ಮಿನಿಸ್ಟ್ರಿ ಕೆಳಗಡೆ ವರ್ಕ್ ಮಾಡುವಂಥ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಈ PMLA ಆಗುವಂತಂದರೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗುವಂಥದ್ದು ಅಥವಾ ಇಲಿಸಿಟ್ ಬಿಸ್ನೆಸ್ಗಳಿಂದ ನೀವು ಅಕ್ರಮವಾದ ಚಟುವಟಿಕೆಗಳಿಂದ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ನೀವು ಅದನ್ನು ಹೊಂದುವುದು, ಅದನ್ನು ಶೇಖರಿಸಿಡುವಂಥದ್ದು ಅಥವಾ ಅದರ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದು, ಅದಕ್ಕೆ ವರ್ಗಾವಣೆಯನ್ನು ಕಲ್ಪಿಸ್ಕೊಡುವಂಥದ್ದು ಎಲ್ಲವನ್ನೂ ಕೂಡ ಈ PMLA 2002 ಕಾಯ್ದೆಯ ಕೆಳಗಡೆ ಸಂಪೂರ್ಣವಾಗಿ ಇದನ್ನು ನಿಷೇಧಿಸುತ್ತೆ. ಹಾಗೆ ಈ ಥರ ತಪ್ಪು ಮಾಡಿದವ್ರನ್ನ ಈ PMLA ಕೆಳಗಡೆ ಇಡಿ ಅವರನ್ನು ಅರೆಸ್ಟ್ ಮಾಡುವಂಥದ್ದಕ್ಕೂ ಎಲ್ಲಕ್ಕೂ ಅವಕಾಶಗಳನ್ನು ಕೊಟ್ಟಿದೆ. ಹಾಗೆ ಈ PMLA ಕೆಳಗಡೆ ಇರ್ತಕ್ಕಂಥ ಕೆಲವು ಸೆಕ್ಷನ್ಗಳನ್ನು ಸಾರ್ವಜನಿಕರು ವಿರೋಧಿಸಿದರು. ಹಾಗೆ ಅದ್ರ ಕೆಳಗೆ ಅರೆಸ್ಟ್ ಆಗ್ತಿದ್ದಂಥವ್ರನ್ನ ತುಂಬ ಹೀನಾಯವಾಗಿ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿ ಅವರು ಯಾವುದೇ ಒಂದು ಮುಂಚಿತವಾಗಿ ನೋಟಿಸ್ ಇಲ್ಲದೇ ಅಥವಾ ಅರೆಸ್ಟ್ ಮಾಡಿದ ತಕ್ಷಣ ಅವರಿಗೆ ಯಾವುದೋ ಕಾರಣದಿಂದ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಕೆಲವು ಮಾಹಿತಿಗಳನ್ನು ಕೊಡದೆ ಮತ್ತು ಅವರಿಗೆ ಬೇಲ್ ಸಿಗದೇ ಇರೋ ರೀತಿಯಲ್ಲಿ ಅವರಿಗೆ ಹಿಂಸೆಗಳನ್ನು ಒಳಪಡಿಸ್ತಾ ಇದ್ರು. ಹಿಂಸೆಗೆ ಅನ್ನೋದನ್ನು ಹಲವಾರು ನಾಗರಿಕರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದರು. ಅಂತಹ ಒಂದು ವಿಜಯಲಾಲ್ ಚೌಧರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅದೇ ರೀತಿಯಾದಂಥ ಪ್ರಕರಣವನ್ನು ಇಲ್ಲಿ ವಿಚಾರಣೆಗೆ ಕೈಗೆತ್ಕೊಂಡಿತ್ತು.
ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋ ರೀತಿಯಲ್ಲಿ PMLA ಕೆಳಗಡೆ ಇಡಿ ಮಾಡ್ತಾ ಇರ್ತಕ್ಕಂಥ ಯಾವೆಲ್ಲ ಸೆಕ್ಷನ್ಗಳಿದ್ದಾವೆ, ಜಾರಿಗೊಳಿಸ್ತಾ ಇರುವಂಥ ಸೆಕ್ಷನ್ 3 ಮತ್ತು ಪ್ರಮುಖವಾಗಿ ECIR ಅಂತಂದರೆ ಇದು ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ನಾವು ಯಾವುದೋ ರೀತಿಯಲ್ಲಿ ಪೊಲೀಸ್ ಪ್ರಕರಣದಲ್ಲಿ ವ್ಯಕ್ತಿ ಬಂಧಿತನಾದ ತಕ್ಷಣ ಅವನ ಮೇಲೆ ಒಂದು FIR ಆಗ್ತಾರೆ, ಫಸ್ಟ್ ಇನ್ಫಾರ್ಮೇಷನ್ ರೆಕಾರ್ಡ್ ಅನ್ನೋದನ್ನು ರಿಪೋರ್ಟ್ ಅನ್ನೋದನ್ನು ಹಾಕ್ತಾರೆ. ಅದೇ ರೀತಿಯಾಗಿ ಅದಕ್ಕೆ ಸಮಾನಾಂತರವಾಗಿ ECIR ಅಂದರೆ ಈ ಇಡಿ ಅರೆಸ್ಟ್ ಮಾಡಿದ ತಕ್ಷಣ ಆತನನ್ನು ಯಾವ ಆಧಾರದ ಮೇಲೆ ಅವನನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಒಂದು ಚಾರ್ಜ್ ಶೀಟ್ ರೂಪದಲ್ಲಿ ECIR ಅನ್ನೋದನ್ನ ಒಂದು ಫೈಲ್ ಮಾಡುತ್ತೆ. ನಾನು ಯಾವುದೇ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ನಂತರ ಆ ವ್ಯಕ್ತಿಗೆ ನಾನು ಇಡಿ ಅವರು ಯಾವ ಕಾರಣಕ್ಕೆ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ, ಯಾವ ಅಂಶಗಳನ್ನು ಉಲ್ಲೇಖದ ಅಡಿಯಲ್ಲಿ ಯಾವ ಸೆಕ್ಷನ್ನ ಕೆಳಗಡೆ ನಿನ್ನನ್ನು ನಾವು ಬಂಧಿಸ್ತಾ ಇದ್ದೀವಿ ಅನ್ನೋದನ್ನು ಹೇಳುವಂಥ ಅವಶ್ಯಕತೆ ಆ ವ್ಯಕ್ತಿಗೆ ಇರುವುದಿಲ್ಲ, ಅಥವಾ ಅದನ್ನು ಮೆನ್ಷನ್ ಮಾಡಿರುವಂಥ ECIR ಅನ್ನೋ ರಿಪೋರ್ಟ್ ಏನಿರುತ್ತೆ ಅದನ್ನು ಆ ವ್ಯಕ್ತಿಗೆ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ ಅನ್ನೋ ಒಂದು ಅಂಶವನ್ನು ಕೂಡ ಸುಪ್ರೀಂ ಕೋರ್ಟ್ ಇಲ್ಲಿ ಎತ್ತಿ ಹಿಡಿದಿತ್ತು. ಹಾಗೆ ಅದ್ರ ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ ಅದು ಬೇಲ್ನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಯಾರು ಇದರಲ್ಲಿ ಒಳಗಾಗಿರ್ತಾನೆ ಅವನು ಬೇಲ್ನ ಪಡೆಯುವಂಥ ಸಂದರ್ಭದಲ್ಲೂ ಕೂಡ ಡ್ಯೂಯಲ್ ಟೆಸ್ಟನ್ನು ಪಾಸ್ ಮಾಡಬೇಕು. ಡ್ಯೂಯಲ್ ಟೆಸ್ಟ್ ಅಂತಂದರೆ ಆತ ಪ್ರೈಮಾ ಫೇಸಿಯಾಗಿ ಮೇಲ್ನೋಟಕ್ಕೆ ಅವನು ಯಾವುದೇ ರೀತಿಯಾದ ಪ್ರಕರಣದಲ್ಲಿ ನಾನು ಆರೋಪಿತನಲ್ಲ ಅಥವಾ ನಾನು ಈ ಭಾಗಿ ಆಗಿಲ್ಲ, ಮತ್ತು ಇನ್ನೊಂದು ನಾನು ಈ ಪ್ರಕರಣದಿಂದ ಹೊರಗೋದ ಮೇಲೆ ಅಥವಾ ನನಗೆ ಬೇಲ್ ಸಿಕ್ಕಿದ ನಂತರ, ನನಗೆ ಜಾಮೀನು ಸಿಕ್ಕಿದ ನಂತರ ನಾನು ಮತ್ತೆ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಸಾಕ್ಷ್ಯನಾಶಕ್ಕೆ ಅಥವಾ ನಾನು ಯಾವುದೇ ರೀತಿಯಾದಂಥ ಒಂದು ಪ್ರಯತ್ನವನ್ನು ಮಾಡಲ್ಲ ಅನ್ನೋ ಒಂದು 2 ಅಂಶಗಳನ್ನು ಅವನು ಸಾಬೀತುಪಡಿಸಿದ ನಂತರನೇ ಆ ವ್ಯಕ್ತಿಗೆ ಈ PMLA ಕೆಳಗಡೆ ಕೋರ್ಟು ಜಾಮೀನನ್ನು ಮಂಜೂರು ಮಾಡುವಂಥದ್ದು. ಇದನ್ನು ನಾವು ಡ್ಯೂಯಲ್ ಟೆಸ್ಟ್ ಅಂತ ಕರಿತೀವಿ. ಬೇಲಲ್ಲಿ ಡ್ಯೂಯಲ್ ಟೆಸ್ಟನ್ನು ಕೋರ್ಟು ಕಂಡಕ್ಟ್ ಮಾಡಬೇಕು. ಹಾಗೆ ಇದನ್ನು ಹೇಳಿದಂಥ ಇಡಿಯ ಒಂದು ವಾದ ಏನಿತ್ತು ಇವೆಲ್ಲವೂ ಕೂಡ ವ್ಯಾಲಿಡ್ ಅಂತೇಳಿ ಸುಪ್ರೀಂ ಕೋರ್ಟು ಹೇಳಿತ್ತು. ಹಾಗಾಗಿ ಇದರ ಒಂದು ಇಷ್ಟೆಲ್ಲ ಒಂದು ಇರ್ತಕ್ಕಂಥ ಜಟಿಲವಾದಂತಹ ಸಮಸ್ಯೆಗಳನ್ನು ನಾಗರಿಕರ ಹಕ್ಕುಗಳು ಇವು ಮೊಟಕುಗೊಳಿಸುತ್ತೆ. ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ತೀರ್ಪೇನಿದೆ ಇದು ನಾಗರಿಕ ಹಕ್ಕುಗಳನ್ನು ಇದು ಉಲ್ಲಂಘನೆ ಮಾಡುತ್ತೆ. ಸಂವಿಧಾನ ಹೇಳಿರೋ ರೀತಿಯಲ್ಲಿ ಆರ್ಟಿಕಲ್ 14 ಇರ್ಬೋದು ಮತ್ತು ಆರ್ಟಿಕಲ್ 21 ಏನಿದೆ, ನಾನು ಒಂದು ಘನತೆಯುತವಾಗಿ ಬದುಕ್ತೀನಿ ಅನ್ನೋ ಒಂದು ಹಕ್ಕೇನಿದೆ ಅದನ್ನು ಉಲ್ಲಂಘನೆ ಮಾಡಿರೋ ರೀತಿಯಾಗಿ ಆಗುತ್ತೆ. ಈ ಇತ್ತೀಚಿನ ಒಂದು ಮದನ್ ಲಾಲ್ ಚೌಧರಿ ಪ್ರಕರಣ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಈ ತೀರ್ಪು ಉಲ್ಲಂಘನೆ ಆಗುತ್ತೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಕ್ಲೈಮ್ ಮಾಡಿರುವಂಥದ್ದು. ಹಾಗೆ ಅದರ ಆರ್ಟಿಕಲಲ್ಲಿ ಕ್ಲೈಮ್ ಮಾಡಿರೋ ಪ್ರಕಾರವಾಗಿ ಇದನ್ನು ADM ಜಬಲ್ಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾ ಅನ್ನೋ ಒಂದು ಪ್ರಕರಣಕ್ಕೆ ಲಿಂಕನ್ನು ಕೊಡ್ತಾ ಇದ್ದಾರೆ. ಇದು ಹೆಬಿಯಸ್ ಕಾರ್ಪಸ್ಗೆ ಸಂಬಂಧಪಡುವಂಥದ್ದು. ಇದು 1975ನೇ ಇಸ್ವಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಕರಣ ಆಗಿದೆ. ಇದು ಎಮರ್ಜೆನ್ಸಿಯ ಪೀರಿಯಡಲ್ಲಿ ಯಾರೆಲ್ಲ ನಾಗರಿಕರು ದೇಶದ ಸಂದರ್ಭ ಅಂದರೆ ಎಮರ್ಜೆನ್ಸಿ ಪೀರಿಯಡಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ದೇಶದ ನಾಗರಿಕರು ಆರ್ಟಿಕಲ್ 359ನೇ ವಿಧಿಯ ಕೆಳಗಡೆ ಅವರು ಸುಪ್ರೀಂ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೋಗುವಂಥ ಒಂದು ಹಕ್ಕುಗಳನ್ನು ಈ ಆರ್ಟಿಕಲ್ 359ನೇ ಅದು ನಿರ್ಬಂಧಿಸುತ್ತೆ. ಹಾಗಾಗಿ ಆರ್ಟಿಕಲ್ 21ರ ಇದು ಉಲ್ಲಂಘನೆ ಆಗುತ್ತೆ. ಆರ್ಟಿಕಲ್ 359ರ ವಿಧಿ ಏನು ಹೇಳುತ್ತೆ, ಇದು ಆರ್ಟಿಕಲ್ 332 ಹಾಗೆ 226 ಏನಿದೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ನಾವು ರಿಟ್ ಹೋಗುವಂಥದ್ದು ಏನಿದೆ ಅದನ್ನು ಇದು ಸಂಪೂರ್ಣವಾಗಿ ನಿಷೇಧಿಸುತ್ತೆ ಆರ್ಟಿಕಲ್ 359ನೇದು. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಆರ್ಟಿಕಲ್ 21ರ ಒಂದು ಸಂಪೂರ್ಣವಾದಂತಹ ಉಲ್ಲಂಘನೆ ಆಗುತ್ತೆ ಅನ್ನೋದು ಈ ADM ಜಬಲ್ಪುರ್ ಶಿವಕಾಂತ್ ವರ್ಸಸ್ ಶುಕ್ಲಾದಲ್ಲಿ ಆಗಿದ್ದಂತಹ ಕೇಸಸ್ಸು. ಇದರಲ್ಲಿ ನಾಗರಿಕರನ್ನು ಬಂಧಿಸಿದ್ರೆ ಅಂದರೆ ತುರ್ತು ಸಂದರ್ಭದಲ್ಲಿ ದೇಶದ ಒಂದು ಭದ್ರತೆಗೆ ಅಪಾಯ ಆದ ಸಂದರ್ಭದಲ್ಲಿ ಯಾವುದೇ ನಾಗರಿಕರನ್ನು ನೀವು ಬಂಧಿಸಿದರೆ ಅವನು ಅದರ ವಿರುದ್ಧವಾಗಿ ಮೇಲ್ಮನವಿಯನ್ನು ಹೋಗೋದಕ್ಕೆ ಅಥವಾ ಅವನ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅವನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳಿಗೆ ಹೋಗೋದನ್ನು ನಿಷೇಧ ಮಾಡುವಂತಹ ಕಾಯ್ದೆಯನ್ನು ಸರ್ಕಾರ ಏನು ಹೇಳುತ್ತೆ ಅದು ಇಲ್ಲಿ ವ್ಯಾಲಿಡ್ ಅಂತೇಳಿ ADM ಜಬಲ್ಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾ ಅನ್ನೋ ಪ್ರಕರಣದಲ್ಲಿ ಇದನ್ನು ಹೇಳಲಾಗಿತ್ತು. ಹಾಗಾಗಿ ಅಲ್ಲೂ ಕೂಡ ನಾಗರಿಕರ ಹಕ್ಕುಗಳು ಇಲ್ಲಿ ಮೊಟಕುಗೊಂಡಿತ್ತು. ಅಲ್ಲೂ ಕೂಡ ಅವನು ಜೈಲಿಗೆ ಹೋಗಬೇಕು ಅಥವಾ ಅವನನ್ನು ಯಾವುದಾದ್ರೂ ಸರ್ಕಾರದ ಸಂಸ್ಥೆ ಅವನನ್ನು ಬಂಧಿಸ್ತು ಅಂತಂದರೆ ಇದರಲ್ಲಿ ಸರ್ಕಾರದ ಒಂದು ಸಂಪೂರ್ಣವಾಗಿ ಸರಿ ಇದೆ ಅನ್ನೋ ಒಂದು ತೀರ್ಪನ್ನು ಈ ಜಬಲ್ಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾದಲ್ಲಿ 1975ನೇ ಇಸ್ವಿಯಲ್ಲಿ ಕೊಟ್ಟಿತ್ತು. ಆದರೆ ಈ ತೀರ್ಪನ್ನು 1900 ಇತ್ತೀಚಿನ ಅಂದರೆ ಪುಟ್ಟಸ್ವಾಮಿ ವರ್ಸಸ್ ಸ್ಟೇಟ್ ಆಫ್ ಈ ಪ್ರಕರಣದಲ್ಲಿ ಏನಿದೆ ಇದು ರೈಟ್ ಟು ಪ್ರೈವಸಿಗೆ ಸಂಬಂಧಪಡುವಂಥದ್ದು. ಹಾಗಾಗಿ ಇಲ್ಲಿ ಹಳೆಯ ಏನು ಜಬಲ್ಪುರ್ ಶಿವಕಾಂತ್ ಶುಕ್ಲಾ ಕೇಸಸ್ ಇತ್ತು ಅದನ್ನು ಸುಪ್ರೀಂ ಕೋರ್ಟ್ ರಿವರ್ಸ್ ಮಾಡ್ತು. ಅಂದರೆ ಇಲ್ಲಿ ಯಾವುದೇ ರೀತಿಯಾಗಿ ಸರ್ಕಾರ ಒಂದು ನಾಗರಿಕರ ಮೇಲೆ ಅದು ತನ್ನ ಒಂದು ನಿರ್ಧಾರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅವರನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೀವು ಯಾವುದೇ ಕಾನೂನನ್ನು ಮಾಡಿದ್ರೂ ಕೂಡ ಅದನ್ನು ಡ್ಯೂ ಪ್ರೊಸೆಸ್ ಲಾ ಮೂಲಕ ತರಬೇಕು ಅಥವಾ ಒಂದು ಎಸ್ಟಾಬ್ಲಿಷ್ಡ್ ಲಾ ಮೂಲಕ ಅದನ್ನು ಜಾರಿಗೊಳಿಸಬೇಕು. ಹಾಗೆ ನೀವು ಪುಟ್ಟಸ್ವಾಮಿ ಕೇಸಲ್ಲಿ ಹೇಳಿರೋ ರೀತಿಯಲ್ಲಿ ಮಾಹಿತಿಗಳನ್ನು ದೇಶದ ಭದ್ರತೆಗೆ ಅಪಾಯ ಆಗುತ್ತೆ ಅನ್ನೋ ಒಂದು ನೆಪವನ್ನು ಇಟ್ಕೊಂಡು ನೀವು ಎಲ್ಲ ರೀತಿಯಾದಂಥ ಪ್ರಕರಣಗಳಲ್ಲೂ ಕೂಡ ದೇಶದ ಸಂರಕ್ಷಣೆಗೆ ಅಥವಾ ದೇಶದ ಸುರಕ್ಷತೆಗೆ ಅಂತೇಳಿ ನೀವು ಅವರ ವೈಯಕ್ತಿಕ ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಆಗೋದಿಲ್ಲ, ಅವಕಾಶ ಇಲ್ಲ ಅನ್ನೋದನ್ನು ಕೇಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಹೇಳಿತ್ತು. ಹಾಗೆ ಪುಟ್ಟಸ್ವಾಮಿ ಪ್ರಕರಣದಲ್ಲೂ ಕೂಡ ಹಾಗೆ ಜಬಲ್ಪುರ್ ಶಿವಕಾಂತ್ ಶುಕ್ಲಾ ಎರಡೂ ಕಡೆಯೂ ಕೂಡ ಸರ್ಕಾರ ಇಲ್ಲಿ ಒಂದೇ ರೀತಿಯಾಗಿ ಅಂದರೆ ಒಂದೇ ಅದಕ್ಕೆ ತನಗಿಷ್ಟ ಆಗೋ ರೀತಿಯಲ್ಲಿ ಒಂದು ಕೋಯರ್ಸಿವ್ ಆ್ಯಕ್ಷನ್ನ ಮೂಲಕ ಅದು ಇಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಿಮಗೆ ಸೂಕ್ತ ಕಾನೂನುಗಳು ಇದ್ದಾಗ ಮಾತ್ರನೇ ವ್ಯಕ್ತಿಯ ಹಕ್ಕುಗಳನ್ನು ನೀವು ಮೊಟಕುಗೊಳಿಸ್ಬೋದು ಅನ್ನೋದನ್ನು ಈ ಜಬಲ್ಪುರ್ ವರ್ಸಸ್ನ ಕೇಸ್ನ ಇದು ರಿವರ್ಸ್ ಮಾಡ್ತು. ಹಾಗೆ ಪುಟ್ಟಸ್ವಾಮಿ ಕೇಸ್ಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಅದು ಏನನ್ನ ಕೊಡುತ್ತಲ್ಲ ಪ್ರೈವಸಿ ರೈಟ್ ಟು ಪ್ರೈವಸಿ ಅನ್ನೋದೇನಿದೆ ಅದು ಖಾಸಗಿತನ ಅನ್ನೋದು ಒಂದು ಮೂಲಭೂತ ಹಕ್ಕಾಗಿ ಈ ಕೇಸ್ ಪುಟ್ಟಸ್ವಾಮಿ ಕೇಸಲ್ಲಿ ಪರಿಗಣಿಸುತ್ತೆ. ಹಾಗಾಗಿ ಈಗ
ಕೊಟ್ಟಿರುವಂತಹ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲೂ ಕೂಡ ವ್ಯಕ್ತಿಯನ್ನು ನೀವು ಅರೆಸ್ಟ್ ಮಾಡಿದ ತಕ್ಷಣ ಆತನಿಗೆ ನಾನು ಯಾವ ಕಾರಣಕ್ಕೆ ನಾನು ಅರೆಸ್ಟ್ ಆಗ್ತಿದ್ದೀನಿ ಅನ್ನೋ ಕಾರಣನೇ ಗೊತ್ತಿಲ್ಲದೆ ಇದ್ದರೆ ಅವನ ಹಕ್ಕುಗಳು ಮತ್ತೆ ಇಲ್ಲಿ ಆರ್ಟಿಕಲ್ 21 ಮತ್ತೆ ಇಲ್ಲಿ ಉಲ್ಲಂಘನೆ ಮಾಡಿರೋ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಅವನ ಒಂದು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅನ್ನೋದೇನಿದೆ ಅದು ತೊಂದರೆ ಆಗುತ್ತೆ. ಹಾಗಾಗಿ ನಾವು ಹೇಗೆ ADM ಜಬಲ್ಪುರ್ ಕೇಸಲ್ಲಿ ಅಲ್ಲೂ ಕೂಡ ಒಂದು ಅವರ ಘನತೆಯಿಂದ ಬದುಕುವಂಥ ಹಕ್ಕನ್ನು ಮೊಟಕುಗೊಳಿಸಲಾಗಿತ್ತು, ಏಕಾಏಕಿ ಜೈಲಿಗೆ ಹಾಕುವಂಥದ್ದು, ಅವ್ರಿಗೆ ಏನು ಯಾವುದೇ ರೀತಿಯಾದಂಥ ಕಾನೂನಿನ ವ್ಯವಸ್ಥೆಯನ್ನು ಮಾಡಿಕೊಡದೆ ಅವ್ರನ್ನ ಏಕಾಏಕಿ ಜೈಲಿಗೆ ತಳ್ಳುವಂಥದ್ದು ಏನಿದೆ ಅದು ಮತ್ತೆ ಇಲ್ಲಿ ಪುನರಾವರ್ತನೆ ಆಗ್ತಾ ಇದೆ. ಇದು ಈ PMLA ವಿಜಯಲಾಲ್ ಚೌಧರಿ ಪ್ರಕರಣದಲ್ಲಿ ಇದು ಆಗ್ತಾ ಇದೆ. ಹಾಗಾಗಿ ಅಲ್ಲಿನ ಜಬಲ್ಪುರ್ ಕೇಸಲ್ಲಿ ಇರ್ತಕ್ಕಂತಹ ಭೂತ ಇಲ್ಲಿ ಮತ್ತೆ ಇನ್ನೊಂದು ಸರಿ ಪ್ರತ್ಯಕ್ಷ ಆಗ್ತಾ ಇದೆ ಅನ್ನೋ ಒಂದು ಅಂಶವನ್ನು ಈ ಆರ್ಟಿಕಲಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು. ಹಾಗೆ ಹಿಂದೆ 2017 ಒಂದು ನಿಕೇಶ್ ತಾರಾಚಂದ್ ವರ್ಸಸ್ ಶಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಪ್ರಕರಣದಲ್ಲಿ ಇದರಲ್ಲೂ ಕೂಡ ಆತನನ್ನು ಟಾಡಾ ಕಾಯ್ದೆಯಲ್ಲಿ ಕೆಳಗೆ ಬಂಧಿಸಲಾಗಿತ್ತು. ಅಂಥ ಸಂದರ್ಭದಲ್ಲಿ ಇದು ಕೂಡ ಒಂದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂದರೆ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಡುವಂಥ ಒಂದು ಪ್ರಕರಣ ಆಗಿತ್ತು. ಅದರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರವಾಗಿ ಇಂತಹ ಅಕ್ರಮ ಹಣ ವರ್ಗಾವಣೆ ಅನ್ನೋದು ಅದು ಅದನ್ನು ಉಗ್ರಗಾಮಿತನಕ್ಕೆ ಸಮವಾಗಿ ಇರುವಂತಹ ಒಂದು ಅಂಶ ಅಲ್ಲ. ಹಾಗಾಗಿ ಇದು ಹೀನಕೃತ್ಯ ಅಂತೇಳಿ ಅತ್ಯಂತ ಹೀನಕೃತ್ಯ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಇಂತಹ ಪ್ರಕರಣಗಳನ್ನು ನೀವು ಟೆರರಿಸ್ಟ್ ಆ್ಯಂಡ್ ಡಿಸ್ರಪ್ಟಿವ್ ಆ್ಯಕ್ಟಿವಿಟೀಸ್ನ ಕೆಳಗಡೆ ಒಂದು ಪ್ರಕರಣವನ್ನು ದಾಖಲಿಸಿರೋದು ಇದು ತಪ್ಪಾಗುತ್ತೆ. ಹಾಗಾಗಿ ಇಲ್ಲಿ ಅಂದರೆ ಈ ಪ್ರಕರಣದ ಮೂಲ ಉದ್ದೇಶ ಏನು ಅಂತಂದರೆ ನಿಕೇಶ್ ತಾರಾಚಂದ್ ಶಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಅನ್ನೋ ಪ್ರಕರಣ ಇದು ತೀರಾ ಹೀನಾಯವಾದ ಕೃತ್ಯ ಅಲ್ಲ. ಹಾಗಾಗಿ ಇದನ್ನು ಟೆರರಿಸ್ಟ್ ಅಂತೇಳಿ ಕನ್ಸಿಡರ್ ಮಾಡಬಾರ್ದು ಅನ್ನೋ ಒಂದು ವರ್ಡಿಕ್ಟ್ನ ಕೊಟ್ಟಿತ್ತು. ಹಾಗೆ ಈಗ ಈ ತಾರಾಚಂದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿರೋ ರೀತಿಯಲ್ಲಿ ಈ ಅಕ್ರಮ ಹಣ ವರ್ಗಾವಣೆ ಅನ್ನೋದು ತೀರಾ ತುಂಬ ಅಪಾಯಕರವಾಗಿದ್ದು ಇದು ದೇಶದ ಒಂದು ಏನು ಸೆಕ್ಯೂರಿಟಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪನೀಸ್, ಏರ್ ಆ್ಯಂಡ್ ವಾಟರ್ ಪೊಲ್ಯೂಷನ್ ಇದಕ್ಕೂ ಸಂಬಂಧಪಡುತ್ತೆ. ಹಾಗಾಗಿ ಇದು ಉಗ್ರಗಾಮಿತನಕ್ಕೆ ಒಂದು ಈಕ್ವಲ್ ಸಮನಾಗಿರ್ತಕ್ಕಂಥ ಒಂದು ಅಂಶ ಅಂತೇಳಿ ಈಗಿನ ಪ್ರಕರಣದಲ್ಲಿ ತಾರಾಚಂದ್ ಪ್ರಕರಣದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಹಿಂದೆ ಕೊಟ್ಟಿರುವಂತಹ ನಿಕೇಶ್ ತಾರಾಚಂದ್ನ ಪ್ರಕರಣವನ್ನು ಕೂಡ ಇದು ತೀರ್ಪನ್ನು ಇದು ಪರಿಶೀಲಿಸಿ ಅದನ್ನು ಕೂಡ ಇದು ರಿವರ್ಸ್ ಮಾಡಿದೆ. ಹಾಗಾಗಿ ಇಡಿಗೆ ಇಲ್ಲಿ ಮಾಡ್ತಿರ್ತಕ್ಕಂತಹ ಕಾನೂನುಗಳ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರಗಳನ್ನು ಕೊಟ್ಟಿದೆ. ಹಾಗೆ PMLA ಕೆಳಗಡೆ ಇರ್ತಕ್ಕಂಥ ಹಲವಾರು ಸೆಕ್ಷನ್ಗಳನ್ನು ಕೂಡ ಅದು ಮಾನ್ಯಗೊಳಿಸಿ ಅದು ಎತ್ತಿ ಹಿಡಿದಿದೆ. ಇದ್ರ ಮೂಲಕ ಆ ವ್ಯಕ್ತಿ ಅರೆಸ್ಟ್ ಆಗುವಂಥ ವ್ಯಕ್ತಿಗೆ ಕಾರಣ ತಿಳಿಸಬೇಕಾಗಿಲ್ಲ. ಹಾಗೆ ಅವನನ್ನು ಬೇಲ್ ಸಿಗಬೇಕು ಅಂತಂದರೆ ಅವನು ಡ್ಯೂಯಲ್ ಟೆಸ್ಟನ್ನು ಪಾಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಮೇಲ್ನೋಟಕ್ಕೆ ಅಪರಾಧಗಳು ಮಾಡಿಲ್ಲ ಅಂತ ಮಾಡಬೇಕು. ಹಾಗೆ ಈ ಪ್ರಕರಣದಲ್ಲಿ ನಾನು ಮುಂದೆ ಹೊರಗಡೆ ಹೋದಾಗಲೂ ಕೂಡ ನಾನು ಯಾವುದೇ ರೀತಿಯಾದಂಥ ತೊಂದರೆ ಮಾಡಲ್ಲ ಅನ್ನೋ ಒಂದು ನಂಬಿಕೆಯನ್ನು ಅವನು ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಈ ಪ್ರಕರಣದಲ್ಲಿ ನಂದು ಯಾವುದೇ ರೀತಿಯಾದಂಥ ನನ್ನ ಕೈವಾಡ ಇಲ್ಲ ಅನ್ನೋದನ್ನು ಕೂಡ ಅಂದರೆ ಪ್ರೂಫ್ ಆಫ್ ಬರ್ಡನ್ ಅವನ ಮೇಲೆ ಅವನು ಸಾಕ್ಷಿಯನ್ನು ಆತನೇ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಅವನೇ ಅದನ್ನು ನಿರೂಪಣೆ ಮಾಡುವಂಥ ಜವಾಬ್ದಾರಿನೂ ಕೂಡ ಆ ವ್ಯಕ್ತಿಯ ಮೇಲೆ ಇರೋದ್ರಿಂದ ಈ ಎಲ್ಲ ಅಂಶಗಳು ಇರೋದ್ರಿಂದ ಆ ವ್ಯಕ್ತಿ ಒಂದು ಸರಿ ಅರೆಸ್ಟ್ ಆದ ಅಂತಂದರೆ PML ಆ್ಯಕ್ಟ್ನ ಕೆಳಗಡೆ ಅದು ಹೊರಗೆ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದೇ ರೀತಿಯಾದಂಥ ಬೇಲ್ನ ಪಡೆಯುವಂಥ ಪ್ರೊಸೀಜರ್ ಕಷ್ಟ ಆಗೋದನ್ನು ನಾವು ಹಿಂದೆ UAPA ಅನ್ಲಾಫುಲ್ ಆ್ಯಕ್ಟಿವಿಟಿ ಪ್ರಿವೆನ್ಷನ್ ಆ್ಯಕ್ಟ್ನ ಕೆಳಗಡೆನೂ ಕೂಡ ನಾವು ಬೇಲ್ ಪಡೆಯೋದು ಎಷ್ಟು ಕಷ್ಟ ಅನ್ನೋದನ್ನು ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಈಗ PMLA ಕೆಳಗಡೆನೂ ಕೂಡ ಅರೆಸ್ಟ್ ಆಗುವಂಥ ವ್ಯಕ್ತಿಗೆ ಸುಲಭವಾಗಿದ್ದು ಬೇಲ್ ಸಿಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ಒಟ್ಟಾರೆ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡಿರೋಂಥದ್ದು. ಹಾಗಾಗಿ ಈ PMLA ಅನ್ನೋದು ಆವತ್ತಿನ ಏನು ADM ಜಬಲ್ಪುರ್ ವರ್ಸಸ್ ಶಿವಕಾಂತ ಶುಕ್ಲಾ ಪ್ರಕರಣಕ್ಕೆ ಸಮನಾಗುತ್ತೆ. ಹಾಗಾಗಿ ಅಲ್ಲಿನ ಪ್ರಕರಣದ ಒಂದು ಭೂತ ಏನಿದೆ ಮತ್ತೆ ಈ ವಿಜಯ್ ಮದನ್ ಲಾಲ್ ಚೌಧರಿ ಪ್ರಕರಣದಲ್ಲೂ ಕೂಡ ಮತ್ತೆ ಇದು ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣಗಳಲ್ಲಿ ಕೊಟ್ಟಿದ್ದಂಥ ತೀರ್ಪುಗಳು ಇಲ್ಲಿ ವ್ಯತಿರಿಕ್ತ ಆಗುತ್ತೆ ಅನ್ನೋದನ್ನು ಈ ಒಟ್ಟಾರೆ ಈ ಮೇಕಿಂಗ್ ಬೇಲ್ ಇಂಪಾಸಿಬಲ್ ಅನ್ನೋ ಒಂದು ಆರ್ಟಿಕಲ್ನಲ್ಲಿ ಈ ಲೇಖಕರು ಚರ್ಚೆ ಮಾಡಿರ್ತಕ್ಕಂಥ ವಿಷಯ ಆಗಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆ ವಿಡಿಯೋ. ಥ್ಯಾಂಕ್ ಯು ಆಲ್.